ಕಾಂಪಿಟೇಟಿವ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಪ್ರತಿಯೊಬ್ಬರಿಗೂ ಸ್ವಾಗತ. ಸೊ ಹಿಂದಿನ ಸಂಚಿಕೆಯಲ್ಲಿ ನಾವು ಈಗಾಗಲೇ ನಾಯಕ ಪುಸ್ತಕದಲ್ಲಿರುವ ಭಾರತದ ಇತಿಹಾಸದ MCQಗಳು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3ನ ಅಪ್ಲೋಡ್ ಮಾಡಿದ್ದೀವಿ. ನಮ್ಮ ಕಾಂಪಿಟೇಟಿವ್ ಕರ್ನಾಟಕದ ಪ್ಲೇಲಿಸ್ಟ್ಗೆ ಹೋಗಿ ಅಲ್ಲಿ ಪ್ಲೇಲಿಸ್ಟ್ನ ಕ್ರಿಯೇಟ್ ಆಗಿದೆ. ಅಲ್ಲಿ ಹೋಗಿ ನೀವು ಈ 3 ಭಾಗದ ಪ್ರತಿಯೊಂದು ವಿಡಿಯೋಗಳು ನೋಡಿಕೊಂಡು ಬರ್ಬೋದು. ಇಂದಿನ ಸಂಚಿಕೆಯಲ್ಲಿ ನಾವು ಪಾರ್ಟ್ 4ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಪಾರ್ಟ್ 4ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಸೊ ತಡ ಮಾಡದೆ ಇಂದಿನ ಸಂಚಿಕೆನ ಶುರು ಮಾಡೋಣ. ಸೊ ನೋಡಿ ಗೆಳೆಯರೆ, 301ನೇ ಪ್ರಶ್ನೆ ಹೀಗಿದೆ. ಇದು ಭಾರತದ ಇತಿಹಾಸದ MCQs. ಈಗಾಗಲೇ ಇದ್ರ ಬಗ್ಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಬಗ್ಗೆ ಎಷ್ಟು ಇಂಪಾರ್ಟೆಂಟ್ ಈ ಪ್ರಶ್ನೆಗಳಂತ. ಸೊ ಹೀಗಾಗಿ ಇಲ್ಲಿ ಡಿಸ್ಕಸ್ ಮಾಡಿದೆ. ನೆಕ್ಸ್ಟ್ ಹೋಗ್ತಾ ಇದ್ದೀನಿ. 301ನೇ ಪ್ರಶ್ನೆ ಹೀಗಿದೆ. ಅಕ್ಬರ್ನ ವಿರುದ್ಧ ಯುದ್ಧದಲ್ಲಿ ಸೋತ ಬೇರಾರನ್ನು ಒಪ್ಪಿಸಿದ ಚಾಂದ್ ಭೀಮ್ನ ಆಳ್ವಿಕೆ ಮಾಡುತ್ತಿದ್ದ ರಾಜ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ಸು ಅಹಮದ್ನಗರ್, ಆಪ್ಷನ್ಸ್ ಬಿ ಬಿಜಾಪುರ್, ಆಪ್ಷನ್ ಸಿ ಗೋಲ್ಕುಂಡ್, ಆಪ್ಷನ್ ಸಿ ಅಹಮದಾಬಾದ್. ಹೌದು, ಸರಿಯಾದ ಉತ್ತರ ಅಹಮದ್ನಗರ್. ಸೊ 302ನೇ ಪ್ರಶ್ನೆ ಹೋಗೋಣ. 302ನೇ ಪ್ರಶ್ನೆ ಹೀಗಿದೆ. ಓದು ಮತ್ತು ಬರಹ ಬಾರದ ಮೊಘಲ್ ದೊರೆ ಯಾರು ಅಂತ ಕೇಳ್ತಾರೆ. ಸೊ ಆಪ್ಷನ್ಸ್ನ ನೋಡೋಣ. ಆಪ್ಷನ್ಸ್ ಹೀಗಿದೆ. ಶಹಜಾನ್ ಅಂತ ಇದೆ, ಆಪ್ಷನ್ಸ್ ಬಿ ಔರಂಗಜೇಬ್, ಆಪ್ಷನ್ ಸಿ ಅಕ್ಬರ್, ಆಪ್ಷನ್ಸ್ ಡಿ ಫರೂಕ್ ಸಿಯಾರ್ ಅಂತ ಇದೆ. ಹೌದು, ಸರಿಯಾದ ಉತ್ತರ ಆಪ್ಷನ್ ಸಿ ಅಕ್ಬರ್. ಸೊ ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ಹೀಗಿದೆ. 303ನೇ ಪ್ರಶ್ನೆ. ಅಕ್ಬರ್ ತನ್ನ ದಂಡಯಾತ್ರೆಯಲ್ಲಿ ಮೊದಲ ಬಾರಿಗೆ ಸಮುದ್ರ ನೋಡಿದ ಪ್ರದೇಶ ಯಾವುದು? ಸೊ ಇದನ್ನು ಡೈರೆಕ್ಟಾಗಿ ಆನ್ಸರ್ ಹೇಳ್ತೀನಿ. ಆಪ್ಷನ್ಸ್ ಡಿ ಕ್ಯಾಂಬೆ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೆಕ್ಸ್ಟ್ ಪ್ರಶ್ನೆ ಹೀಗಿದೆ. 304ನೇ ಪ್ರಶ್ನೆ. ಅಕ್ಬರ್ನ ಸಾರ್ವಭೌಮತೆ ಒಪ್ಪಿಕೊಳ್ಳದ ರಜಪೂತ ರಾಜ ಯಾರು ಅಂತ ಕೇಳಿದ್ದಾರೆ. ಇದನ್ನು ಕೂಡ ಆನ್ಸರ್ನ ಡೈರೆಕ್ಟಾಗಿ ಹೇಳೋದಾದರೆ ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಆಗುತ್ತೆ. ಅದುವೇ ಮೇವಾರದ ರಾಣಾ ಪ್ರತಾಪು ಸರಿಯಾದ ಉತ್ತರ ಆಗುತ್ತೆ. 305ನೇ ಪ್ರಶ್ನೆ ನೋಡೋಣ. 305ನೇ ಪ್ರಶ್ನೆ ಹೀಗಿದೆ. ಜಮೀನ್ ಬಾಸ್ ಮತ್ತು ಪೈಬೋಸ್ ಬ್ರಾಕೆಟಲ್ಲಿ ಇದ್ರದ್ದು ಅರ್ಥ ಹೇಳೋದಾದರೆ ಆಸ್ಥಾನಕ್ಕೆ ಬರುವವರು ಸುಲ್ತಾನಿಗೆ ಪ್ರಣಾಮ ಸಲ್ಲಿಸುವುದು ಮತ್ತು ಸುಲ್ತಾನ್ ಪಾದಕ್ಕೆ ಮುತ್ತಿಡುವುದು ಎಂಬ 2 ಆಚರಣೆಗಳನ್ನು ಜಾರಿಗೆ ತಂದವರು ಯಾರು? ಸೊ ಆಪ್ಷನ್ಸ್ನ ನೋಡೋಣ. ಆಪ್ಷನ್ಸ್ ಹೀಗಿದೆ. ಬಲ್ಬನ್ ಮತ್ತು ಆಪ್ಷನ್ಸ್ ಬಿ ಔರಂಗಜೇಬ್, ಆಪ್ಷನ್ ಸಿ ಮೊಹಮ್ಮದ್ ಬಿನ್ ತುಗ್ಲಕ್, ಆಪ್ಷನ್ಸ್ ಡಿ ಜಹಂಗೀರ್. ಹೌದು, ಸರಿಯಾದ ಉತ್ತರ ಆಪ್ಷನ್ಸ್ ಎ ಬಲ್ಬನ್ ಸರಿಯಾದ ಉತ್ತರ ಆಗುತ್ತೆ. 306ನೇ ಪ್ರಶ್ನೆ ಹೀಗಿದೆ. 306ನೇ ಪ್ರಶ್ನೆ ನೋಡಿ. ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾದ ಹೇಳಿಕೆ ಅಂತ ಕೇಳಿದ್ದಾರೆ. ಈ 2 ಹೇಳಿಕೆ ಕೊಟ್ಟಿದ್ದಾರೆ. 1ನೇ ಹೇಳಿಕೆ ಹೇಗಿದೆ. ದೆಹಲಿಯಲ್ಲಿ ಕೆಂಪು ಕೋಟೆಯನ್ನು ಶಹಜಾನ್ ನಿರ್ಮಿಸಿದನು. ಹಾಗೆ 2ನೇ ಹೇಳಿಕೆ ಕೆಂಪು ಕೋಟೆಯಲ್ಲಿ ಮೋತಿ ಮಸೀದಿಯನ್ನು ಔರಂಗಜೇಬ್ನು ನಿರ್ಮಿಸಿದನು ಅಂತ ಹೇಳಿದ್ದಾರೆ. ಆಪ್ಷನ್ಸ್ ನೋಡೋಣ. ಆಪ್ಷನ್ಸಲ್ಲಿ ಹೇಗಿದೆ. 1ನೇ ಆಪ್ಷನ್ಸ್ ಕರೆಕ್ಟ್ ಆಗಿದೆ ಅಂತ ಹೇಳಿದ್ದಾರೆ. ಆಪ್ಷನ್ಸ್ ಬಿ ಯಲ್ಲಿ 2ನೇ ಆಪ್ಷನ್ಸ್ ಕರೆಕ್ಟ್ ಆಗಿದೆ ಅಂತ ಹೇಳಿದ್ದಾರೆ. ಆಪ್ಷನ್ ಸಿ ಯಲ್ಲಿ 1 ಮತ್ತು 2 ಸರಿಯಾಗಿದೆ ಅಂತ ಹೇಳಿದ್ದಾರೆ. ಆಪ್ಷನ್ಸ್ ಡಿ ಯಲ್ಲಿ 1 ಮತ್ತು 2 ತಪ್ಪಾಗಿದೆ ಅಂತ ಹೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಆಗುತ್ತೆ. ಯಾಕಂದರೆ ಇವೆರಡು ಸರಿಯಾದ ಹೇಳಿಕೆಗಳಾಗಿವೆ. 307ನೇ ಪ್ರಶ್ನೆ ಹೀಗಿದೆ. 307ನೇ ಪ್ರಶ್ನೆ ಹೀಗಿದೆ. ಮೊಘಲರ ಆಡಳಿತ ವ್ಯವಸ್ಥೆಯ ಜಿಲ್ಲೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ಡೈರೆಕ್ಟಾಗಿ ನೋಡೋಣ. ಹೌದು, ಸರ್ಕಾರ್. ಸೊ 308ನೇ ಪ್ರಶ್ನೆ ನೋಡೋಣ. 308ನೇ ಪ್ರಶ್ನೆ ಹೀಗಿದೆ ಗೆಳೆಯರೆ. ಸೊ 308ನೇ ಪ್ರಶ್ನೆ. ದೆಹಲಿಯನ್ನು ಆಳಿದ ಕೊನೆಯ ಹಿಂದೂ ದೊರೆ ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಡೈರೆಕ್ಟಾಗಿ ನೋಡೋಣ. ಹೌದು, ಹೇಮು ಅನ್ನೋನು ಆಳಿದ ಕೊನೆಯ ದೊರೆ ಆಗ್ತಾನೆ. ಬಿ ಸರಿಯಾದ ಉತ್ತರ. 309ನೇ ಪ್ರಶ್ನೆ ನೋಡೋಣ. 309ನೇ ಪ್ರಶ್ನೆ ಆಗಿದೆ. ಅಕ್ಬರ್ ವಶಪಡಿಸಿಕೊಂಡ ಕಟ್ಟಕಡೆ ಪ್ರದೇಶ ಯಾವುದು? ಸರಿಯಾದ ಉತ್ತರ ಕಟ್ಟಕಡೆ ಪ್ರದೇಶ ಅಸಿರ್ ಘರ್ನ ಪ್ರದೇಶವನ್ನು ವಶಪಡಿಸಿಕೊಳ್ತಾರೆ. ಎ ಸರಿಯಾದ ಉತ್ತರ ಆಗುತ್ತೆ. 310ನೇ ಪ್ರಶ್ನೆ ನೋಡೋಣ. ಔರಂಗಜೇಬ್ ವಶಪಡಿಸಿಕೊಂಡ ಹಾಗೂ ಮೊಘಲ ಸಾಮ್ರಾಜ್ಯಕ್ಕೆ ಸೇರಿಸಲ್ಪಟ್ಟ ಕಟ್ಟಡಯ ವಿಸ್ತರಣೆ ಯಾವುದು? ಸೊ ಸರಿಯಾದ ಉತ್ತರ ಯಾವುದಾಗುತ್ತೆ? ಆಪ್ಷನ್ಸ್ ನೋಡೋಣ. ಆಪ್ಷನ್ ಸಿ ಮೇವಾರ್, ಆಪ್ಷನ್ಸ್ ಬಿ ಮವಾರ, ಆಪ್ಷನ್ ಸಿ ಗೋಲ್ಕೊಂಡ, ಆಪ್ಷನ್ಸ್ ಡಿ ಬಿಜಾಪುರ. ಹೌದು, ಸರಿಯಾದ ಉತ್ತರ ಆಪ್ಷನ್ಸ್ ಸಿ ಆಗುತ್ತೆ. ಆಪ್ಷನ್ ಸಿ
ಸರಿಯಾದ ಉತ್ತರ ಗೋಲ್ಕೊಂಡ್. ನೆಕ್ಸ್ಟ್ ಪ್ರಶ್ನೆ ನೋಡೋಣ. 311ನೇ ಪ್ರಶ್ನೆ. 311ನೇ ಪ್ರಶ್ನೆ ಹೀಗಿದೆ: ಮೊಘಲ ದೊರೆ ಜಹಾಂಗೀರನನ್ನು ಬಂಡಾಯವಿದ್ದ ತನ್ನ ಮಗ ಖುಸ್ರುವಿಗೆ ಸಹಾಯ ಮಾಡಿದ್ದಕ್ಕಾಗಿ ಹತ್ಯೆ ಮಾಡಿದ ಸಿಖ್ ಗುರು ಯಾರು? ಸೊ ಇಲ್ಲಿ ಸರಿಯಾದ ಉತ್ತರ ಡೈರೆಕ್ಟಾಗಿ ನೋಡೋದಾದರೆ ಆಪ್ಷನ್ಸ್ ಡಿ ಸರಿಯಾದ ಉತ್ತರ ಆಗುತ್ತೆ. ಅದುವೇ ಗುರು ಅರ್ಜುನ್ ದೇವ. ಆಪ್ಷನ್ಸ್ ಡಿ ಸರಿಯಾದ ಉತ್ತರ ಆಗುತ್ತೆ. 312ನೇ ಪ್ರಶ್ನೆ ನೋಡೋಣ. 312ನೇ ಪ್ರಶ್ನೆ ಹೀಗಿದೆ: ಅಂತಿಮ ದಿನಗಳಲ್ಲಿ ಮಗನಿಂದಲೇ ಬಂಧನಕ್ಕೊಳಗಾದ ಮೊಘಲ್ ದೊರೆ ಯಾರು? ಸೊ ಆಪ್ಷನ್ಸ್ ನೋಡೋಣ. ಔರಂಗಜೇಬ್, ಆಪ್ಷನ್ಸ್ ಏನಿದೆ ಔರಂಗಜೇಬ್ ಅಂತ ಇದೆ. ಆಪ್ಷನ್ಸ್ ಬಿ ಶಹಜಾನ್, ಆಪ್ಷನ್ ಸಿ ಅಕ್ಬರ್, ಆಪ್ಷನ್ಸ್ ಡಿ ಜಹಾಂಗೀರ್. ಸರಿಯಾದ ಉತ್ತರ ಏನಿದೆ ಅಂತ ನೋಡೋಣ. ಸರಿಯಾದ ಉತ್ತರ ಶಹಜಾನ್. ಸರಿಯಾದ ಉತ್ತರ ಏನಾಗುತ್ತೆ? ಶಹಜಾನ್ ಆಗುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೆಕ್ಸ್ಟ್ ಪ್ರಶ್ನೆ ಹೀಗಿದೆ: 313ನೇ ಪ್ರಶ್ನೆ. ಮೊಘಲ ಸಾಮ್ರಾಜ್ಯ ವ್ಯಾಪ್ತಿಯನ್ನು ಅತಿ ಹೆಚ್ಚು ವಿಸ್ತರಣೆ ಮಾಡಿದ ದೊರೆ ಯಾರು? ಸರಿಯಾದ ಉತ್ತರ ಏನಾಗುತ್ತೆ? ಸರಿಯಾದ ಉತ್ತರ ಏನಾಗುತ್ತೆ? ಹೌದು, ಅದುವೇ ಔರಂಗಜೇಬ್. ಸರಿಯಾದ ಉತ್ತರ A1 ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ ಹೋಗೋಣ. 314ನೇ ಪ್ರಶ್ನೆ. 314ನೇ ಪ್ರಶ್ನೆ ರೈಟ್, ಹೊಂದಿಸಿ ಬರೆಯಿರಿ ಪ್ರಶ್ನೆ. ಈ ಕೆಳಗಿನ ಕೃತಿಗಳನ್ನು ಹಾಗೂ ರಚಿಸಿದವರನ್ನು ಹೊಂದಿಸಿ ಬರೆಯಿರಿ ಅಂತ ಹೇಳಿದ್ದಾರೆ. ಈಗಾಗಲೇ ಎಲ್ಲರೂ ಹೇಳ್ತಾ ಇದರಲ್ಲಿ 3, 4, 2, 1 ಆನ್ಸರ್ ಆಗಿರುತ್ತೆ. ನಾಯಕ ಪುಸ್ತಕದಲ್ಲಿರೋ ಹೊಂದಿಸಿ ಬರೆಯರ ಉತ್ತರಗಳಿಗೆ ಎಲ್ಲ ಪ್ರಶ್ನೆಗಳಿಗೂ ಇನ್ನು ಹೊಂದಿಸಿ ಬರೆಯೋ ಪ್ರಶ್ನೆಗಳು ಇದು 3, 4, 2, 1 ಆಗಿರುತ್ತೆ. ಇಲ್ಲಿ ನೋಡಿ, ಶಹ ನಾಮ್ ಅನ್ನೋದು ಫಿದುರ್ಸಿ ಅನ್ನು ರಚಿಸ್ತಾರೆ. ಪಾದರ್ ಶಹ ನಾಮ್ ಅನ್ನೋನು ಅಬ್ದುಲ್ ಹಮೀದ್ ಲಹೋರಿಯನ್ನು ರಚಿಸ್ತಾರೆ. ಹುಮಾಯೂನ್ ನಾಮ ಇದುವೇ ಗುಲ್ಕಂದನ್ ಬೇಗಂ ಅವರು ರಚಿಸ್ತಾರೆ. ಅಕ್ಬರ್ ನಾಮ ಅನ್ನೋದು ಅಬ್ದುಲ್ ಫಜಲ್ ರಚಿಸ್ತಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ಸಿ ಆಗುತ್ತೆ. 3, 4, 2, 1. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. 315ನೇ ಪ್ರಶ್ನೆ ಹೀಗಿದೆ: 1649ರಲ್ಲಿ ಏನಿದೆ, ಕಂದಹಾರ್ ಮೊಘಲರಿಂದ ಶಾಶ್ವತವಾಗಿ ಕೈತಪ್ಪಿದ ಪರ್ಷಿಯನರ ವಶವಾಯಿತು. ಈ ಕಾಲದ ಆಳ್ವಿಕೆ ನಡೆಸುತ್ತಿದ್ದ ಮೊಘಲ ದೊರೆ ಯಾರು ಅಂತ ಕೇಳ್ತಾರೆ. ಸರಿಯಾದ ಉತ್ತರ ಡೈರೆಕ್ಟಾಗಿ ಆನ್ಸರ್ ಹೇಳ್ತೀನಿ, ಅದುವೇ ಶಹಜಾನ್ ಆಳ್ವಿಕೆಯಲ್ಲಿ ಇರ್ತಾರೆ. ಸರಿಯಾದ ಉತ್ತರ ಡಿ ಆಗುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೆಕ್ಸ್ಟ್ ಪ್ರಶ್ನೆ ಹೀಗಿದೆ: 316ನೇ ಪ್ರಶ್ನೆ. ಮೊಘಲರ ಆಡಳಿತ ಭಾಷೆ ಯಾವುದು? ಇದು ಕೂಡ ಡೈರೆಕ್ಟಾಗಿ ಆನ್ಸರ್ ಹೇಳೋದಾದರೆ ಸರಿಯಾದ ಉತ್ತರ ಏನಾಗುತ್ತೆ? ಪರ್ಷಿಯನ್ ಭಾಷೆ ಇವರ ಆಳ್ವಿಕೆಯ ಭಾಷೆ ಆಗಿರುತ್ತೆ. 317ನೇ ಪ್ರಶ್ನೆ ನೋಡೋಣ. 317ನೇ ಪ್ರಶ್ನೆ ಹೀಗಿದೆ: ಇಂಗ್ಲೆಂಡ್ನ ರಾಜ್ಯ 1ನೇ ಜೇಮ್ಸ್ ಪ್ರತಿನಿಧಿಗಳಾದ ಸರ್ ಥಾಮಸ್ ರೋ ಕ್ಯಾಪ್ಟನ್ ಆಕ್ಸಿನ್ ಭಾರತಕ್ಕೆ ಭೇಟಿ ಮಾಡಿದ ಸಮಯದಲ್ಲಿ ಆಳ್ವಿಕೆ ನಡೆಸುತ್ತಿದ್ದ ಮೊಘಲ ದೊರೆ ಯಾರು ಅಂತ ಕೇಳ್ತಾರೆ. ಸೊ ಆಪ್ಷನ್ ಸಿ ಸರಿಯಾದ ಉತ್ತರ ಜಹಾಂಗೀರ್ ತಾರಾ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. 318ನೇ ಪ್ರಶ್ನೆ. 318ನೇ ಪ್ರಶ್ನೆ ಹೀಗಿದೆ: ಔರಂಗಜೇಬ್ನ ಆಡಳಿತ ವ್ಯವಸ್ಥೆಯಲ್ಲಿ ಅವಕಾಶ ಪಡೆಯದವರು ಯಾರು ಅಂತ ಕೇಳ್ತಾರೆ. ಸರಿಯಾದ ಉತ್ತರ ನೋಡೋಕ್ಕಿಂತ ಮುಂಚೆ ಆಪ್ಷನ್ಸ್ ನೋಡೋಣ. ರಜಪೂತರು, ಪಠಾಣರು, ಮರಾಠರು, ಮೇಲಿನ ಎಲ್ಲರೂ ಅಂತ ಹೇಳಿದ್ದಾರೆ. ಹೌದು, ಆಪ್ಷನ್ ಸಿ ಒಂದೇ ಕರೆಕ್ಟು, ಮರಾಠರು ಇದು ಸರಿಯಾದ ಉತ್ತರ ಆಗುತ್ತೆ. 319ನೇ ಪ್ರಶ್ನೆ ನೋಡೋಣ. ನಾದಿರ್ ಶಾ ಭಾರತದ ಮೇಲೆ ದಾಳಿ ಮಾಡಿದ ವರ್ಷ ಯಾವುದು ಅಂತ ಕೇಳ್ತಾರೆ. ಸರಿಯಾದ ಉತ್ತರ ಆಪ್ಷನ್ಸ್ ಡಿ 1739ರಲ್ಲಿ ನಾದಿರ್ ಶಾನನ್ನು ಭಾರತದ ಮೇಲೆ ದಾಳಿ ಮಾಡ್ತಾರೆ. 320ನೇ ಪ್ರಶ್ನೆ ಹೋಗೋಣ. 320ನೇ ಪ್ರಶ್ನೆ ಹೀಗಿದೆ: ನಾದಿರ್ ಶಾ ಭಾರತದ ಮೇಲೆ ದಾಳಿ ಮಾಡಿದಾಗ ದೆಹಲಿಯಲ್ಲಿ ಆಳ್ವಿಕೆ ನಡೆಸುತ್ತಿದ್ದ ಮೊಘಲ ದೊರೆ ಯಾರು ಅಂತ ಕೇಳ್ತಾರೆ. ಸೊ ಆಪ್ಷನ್ಸ್ ನೋಡೋಕ್ಕಿಂತ ಮುಂಚೆ ಸರಿಯಾದ ಉತ್ತರನ ಹೇಳ್ಬಿಡೋಣ. ಅದುವೇ ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಆಗುತ್ತೆ. ಇದು 320ನೇ ಸರಿಯಾದ ಉತ್ತರ. ಸೊ 321ನೇ ಪ್ರಶ್ನೆ ಹೋಗೋಣ. 321ನೇ ಪ್ರಶ್ನೆ ಹೀಗಿದೆ: ಸಾಂಪ್ರದಾಯಿಕ ಇಸ್ಲಾಂ ಧರ್ಮದ ವಿರುದ್ಧವಾಗಿ ತನ್ನ ಹೆಸರಿನಲ್ಲಿ ಕುತ್ವಾವನ್ನು ಪಠಿಸಿದ ಹಾಗೂ ಅನುಲ್ಲಂಘನೆ ಶಾಸನ ಹೊರಡಿಸಿದ ದೊರೆ ಯಾರು ಅಂತ ಕೇಳ್ತಾರೆ. ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ ಅಕ್ಬರ್, ಆಪ್ಷನ್ಸ್ ಬಿ ಅಲ್ಲಾವುದ್ದೀನ್ ಖಿಲ್ಜಿ, ಆಪ್ಷನ್ ಸಿ ಮೊಹಮ್ಮದ್ ಬಿನ್ ತುಗ್ಲಕ್, ಆಪ್ಷನ್ ಸಿ ಔರಂಗಜೇಬ್. ಸರಿಯಾದ ಉತ್ತರ ಆಪ್ಷನ್ ಎ ಆಗುತ್ತೆ, ಅಕ್ಬರ್ ಅನ್ನು ಸರಿಯಾದ ಉತ್ತರ ಆಗುತ್ತೆ. 322ನೇ ಪ್ರಶ್ನೆ ನೋಡೋಣ. 372ನೇ ಪ್ರಶ್ನೆ ಹೀಗಿದೆ: ಶಹಜಾನ್ ತನ್ನ ಪತ್ನಿ ಮುಮ್ತಾಜ್ ಮಹಲ್ನ ನೆನಪಿಗಾಗಿ ಯಮುನಾ ನದಿಯ ದಂಡೆ ಮೇಲೆ ಆಗ್ರಾದಲ್ಲಿ ತಾಜ್ ಮಹಲ್ ನಿರ್ಮಿಸಿದನು. ಮುಮ್ತಾಜ್ ಮಹಲ್ ಮೂಲ ಹೆಸರೇನು ಅಂತ ಕೇಳ್ತಾರೆ. ಸೊ ಆಪ್ಷನ್ಸ್ ನೋಡೋಣ. ಆಪ್ಷನ್ಸ್ ಎ ರೋಷನಾರ್ ಬೇಗಂ, ಆಪ್ಷನ್ಸ್ ಬಿ ಗುಲ್ಬಾನ್ ಬೇಗಂ, ಆಪ್ಷನ್ ಸಿ ಅಜ್ಮಂದ್ ಬೇಗಂ, ಆಪ್ಷನ್ಸ್ ಡಿ ಲಾಜ್ಲಿ ಬೇಗಂ. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ
ಅರ್ಜುಮಂದ್ ಬೇಗಂ ಸರಿಯಾದ ಉತ್ತರ ಆಗುತ್ತೆ. ರೈಟ್. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೆಕ್ಸ್ಟ್ ಪ್ರಶ್ನೆ ಹೀಗಿದೆ. 323ನೇ ಪ್ರಶ್ನೆ. ಬಾಬರ್ ಅನ್ನನ್ನು ಭಾರತದ ಮೇಲೆ ದಾಳಿ ಮಾಡುವಂತೆ ಆಮಂತ್ರಿಸಿದವರು ಯಾರು ಅಂತ ಕೇಳ್ತಾರೆ. ಸೊ ಸರಿಯಾದ ಉತ್ತರ ಮೇಲಿನ ಎಲ್ಲವರು. ಅದುವೇ ಆಪ್ಷನ್ಸ್ ಎ ಆಲಂ ಖಾನನ್ನು ಹೌದು, ಆಪ್ಷನ್ಸ್ ಬಿ ದೌಲತ್ ಖಾನನ್ನು ಹೌದು, ಆಪ್ಷನ್ ಸಿ ರಾಣಾ ಸಂಗಮ್ ಸಿಂಗ್. ಸೊ ಇಲ್ಲಿ ಸರಿಯಾದ ಉತ್ತರ ಏನಾಗುತ್ತೆ? ಆಪ್ಷನ್ಸ್ ಡಿ ಸರಿಯಾದ ಉತ್ತರ ಆಗುತ್ತೆ. ಸೊ 324ನೇ ಪ್ರಶ್ನೆ ಏನಿದೆ? ಕುತುಬ್ದೀನ್ ಐಬಕ್ ಮತ್ತು ಇಲ್ತುಮಶ್ ನಡುವಿನ ಸಂಬಂಧ ಯಾವುದು ಅಂತ ಕೇಳಿದ್ದಾರೆ. ಸೊ ಸರಿಯಾದ ಉತ್ತರ ನೋಡೋಣ. ತಂದೆ ಮತ್ತು ಮಗ, ಮತ್ತು ಎರಡನೇ ಆಪ್ಷನ್ಸು ಮಾವ ಮತ್ತು ಅಳಿಯ, ಮತ್ತು ಸಿ ಆಪ್ಷನ್ ಸಹೋದರ, ಡಿ ಆಪ್ಷನ್ಸು ಪತ್ನಿಯ ಸಹೋದರ ಅಂತ ಹೇಳ್ತಾರೆ. ಸೊ ಸರಿಯಾದ ಉತ್ತರ ಏನಾಗುತ್ತೆ? ಮಾವ ಮತ್ತು ಅಳಿಯ ಆಗಿರ್ತಾರೆ. ಕುತುಬ್ದೀನ್ ಐಬಕ್ ಮತ್ತು ಇಲ್ತುಮಶ್ ಇವರು ಮಾವ ಮತ್ತು ಅಳಿಯ ಆಗಿರ್ತಾರೆ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. 325ನೇ ಪ್ರಶ್ನೆ. ಮಧ್ಯಯುಗನ ಉತ್ತರ ಭಾರತದಲ್ಲಿ ರಾಜ್ಯದ ಪ್ರಮುಖ ಆದಾಯದ ಮೂಲ ಯಾವುದು ಅಂತ ಕೇಳ್ತಾರೆ. ಸೊ ಅದುವೇ ಸರಿಯಾದ ಉತ್ತರ ಜೇಸಿಯಾ. ಎ ಆಪ್ಷನ್ ಸರಿಯಾಗಿರುತ್ತೆ. ರೈಟ್. 326ನೇ ಪ್ರಶ್ನೆ ಹೋಗೋಣ. 326ನೇ ಪ್ರಶ್ನೆ ಹೀಗಿದೆ. ಹಿಂದೂಗಳ ಮೇಲೆ ದೆಹಲಿಯ ಸುಲ್ತಾನರು ವಿಧಿಸಿದ್ದ ಜೇಸಿಯ ತೆರಿಗೆಯನ್ನು ರದ್ದುಪಡಿಸಿದ ಮೊಘಲ ದೊರೆ ಯಾರು ಅಂತ ಕೇಳ್ತಾರೆ. ಅದುವೇ ಅವರೇ ಅಕ್ಬರು. ಏನು ಮಾಡ್ತಾರೆ? ಅಕ್ಬರು ಸರಿಯಾದ ಉತ್ತರ ಆಗುತ್ತೆ. ಇದುವೇ ಸರಿಯಾದ ಉತ್ತರ. ಹಿಂದೂಗಳ ಮೇಲೆ ದೆಹಲಿಯ ಸುಲ್ತಾನರು ವಿಧಿಸಿದ ತೆರಿಗೆಯನ್ನು ರದ್ದುಪಡಿಸಿದವರು ಯಾರಂದರೆ ಅದು ಅಕ್ಬರ್ ಅಂತ ಹೇಳಬೇಕು. 327ನೇ ಪ್ರಶ್ನೆ ನೋಡೋಣ. 327ನೇ ಪ್ರಶ್ನೆ ಹೀಗಿದೆ. ಅಕ್ಬರ್ನ ಮನ್ಸಬಾರಿ ಪದ್ಧತಿ ಯಾವುದಕ್ಕೆ ಸಂಬಂಧಿಸಿ ಅಂತ ಕೇಳ್ತಾರೆ. ಸೊ ಆಪ್ಷನ್ಸ್ ನೋಡೋಣ. ಆಪ್ಷನ್ಸ್ ಹೀಗಿದೆ. ಆಪ್ಷನ್ಸ್ ಎ ಲೋಕೋಪಯೋಗಿ ಕಾಮಗಾರಿಗಳಿಗಾಗಿ, ಬಿ ಧಾರ್ಮಿಕ ನೀತಿಗೆ, ಸಿ ಭೂಕಂದಾಯಕ್ಕೆ, ಡಿ ಸೇನಾ ವ್ಯವಸ್ಥೆಗೆ. ಹೌದು, ಸರಿಯಾದ ಉತ್ತರ ಸೈನಿಕ ವ್ಯವಸ್ಥೆಗೆ. ಸೇನಾ ವ್ಯವಸ್ಥೆಗೆ ಅಲ್ಲದು, ಸೈನಿಕ ವ್ಯವಸ್ಥೆಗೆ ಅಕ್ಬರ್ ಮನ್ಸಬಾರ್ ಪದ್ಧತಿ ಅದಕ್ಕೆ ಸಂಬಂಧಿಸಿರುತ್ತದೆ. 328ನೇ ಪ್ರಶ್ನೆ ಹೋಗೋಣ. 328ನೇ ಪ್ರಶ್ನೆ ಹೀಗಿದೆ. ಸೊ 1504ರಲ್ಲಿ ಆಗ್ರಾ ನಗರವನ್ನು ನಿರ್ಮಿಸಿದವನು ಯಾರು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ಶೇರ್ ಶಾ, ಆಪ್ಷನ್ಸ್ ಬಿ ಸಿಕಂದರ್ ಲೋಧಿ, ಆಪ್ಷನ್ ಸಿ ಅಕ್ಬರ್, ಆಪ್ಷನ್ಸ್ ಡಿ ಶಹಜಾನ್. ಸರಿಯಾದ ಉತ್ತರ ಏನಾಗಿರುತ್ತೆ? ಹೌದು, ಅದುವೇ ಆನ್ಸರ್ ಆಪ್ಷನ್ಸ್ ಬಿ ಸಿಕಂದರ್ ಲೋಧಿ. 329ನೇ ಪ್ರಶ್ನೆ ನೋಡೋಣ. 329ನೇ ಪ್ರಶ್ನೆ. ಮೊಘಲ ಸಾಮ್ರಾಜ್ಯದ ಸುವರ್ಣ ಕಾಲ ಎಂದು ಪರಿಗಣಿತವಾದ ಸಮಯದಲ್ಲಿ ಆಳ್ವಿಕೆ ನಡೆಸಿದವನು ಯಾರು ಅಂತ ಕೇಳ್ತಾರೆ. ಅದುವೇ 321ನೇ ಪ್ರಶ್ನೆ. ಆಳ್ವಿಕೆ ನಡೆಸಿದವರು ಶಹಜಾನ್ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೆಕ್ಸ್ಟ್ ಪ್ರಶ್ನೆ ಹೀಗಿದೆ. 330ನೇ ಪ್ರಶ್ನೆ. ಅದುವೇ 330ನೇ ಪ್ರಶ್ನೆ ಹೀಗಿದೆ. ಅದುವೇ ಹೊಂದಿಸಿ ಬರೆಯಿರಿ ಪ್ರಶ್ನೆಯಾಗಿರುತ್ತೆ. ರೈಟ್. ಅದುವೇ ಹೊಂದಿಸಿ ಬರೆಯಿರಿ ಪ್ರಶ್ನೆ. ನೋಡೇ ಬಿಡೋಣ ಹೊಂದಿಸಿ ಬರೆಯಿರಿ ಪ್ರಶ್ನೆ. ಸೊ ಅಕ್ಬರ್ ಆಡಳಿತ ವ್ಯವಸ್ಥೆಯ ವಿವಿಧ ಹುದ್ದೆಗಳು ಹಾಗೂ ಕಾರ್ಯನಿರ್ವಹಣೆಯನ್ನು ಹೊಂದಿಸಿ ಬರೆಯಿರಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ನೋಡೋಣ. ಹೌದು, ಆನ್ಸರ್ 3, 4, 2, 1 ಸರಿಯಾದ ಉತ್ತರ ಆಗಿರುತ್ತೆ. ಸೊ ಸದರ್ ಅಂದರೆ ಅದು ರಾಜನಿಗೆ ಧಾರ್ಮಿಕ ಸಲಹೆಗಾರರಿಗೆ ಸಂಬಂಧಪಟ್ಟಿರುತ್ತೆ. ಮೀರಾ ಬಕ್ಷಿ ಅನ್ನೋದು ಸೈನಿಕ ಇಲಾಖೆಗೆ ಮುಖ್ಯಸ್ಥನಾಗಿರ್ತಾರೆ. ವಜೀರ್ ಅನ್ನೋ ವರ್ಡು ಇದು ಕಂದಾಯ ವ್ಯವಸ್ಥೆಗೆ ಮುಖ್ಯಸ್ಥನಾಗಿರ್ತಾರೆ. ಮೀರ್ ಸಮಾನ್ ಇದು ರಾಜಗೃಹನ ಗೃಹಕರ್ತೆಗಳ ಮುಖ್ಯಸ್ಥನಾಗಿ ಇರ್ತಾರೆ. ಸೊ 330ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಿ ಒಂದು ಸರಿಯಾದ ಉತ್ತರ ಆಗಿರುತ್ತೆ. 331ನೇ ಪ್ರಶ್ನೆ ನೋಡೋಣ. 331ನೇ ಪ್ರಶ್ನೆ ಹೀಗಿದೆ. ಸೊ ಇವು ಹೇಳಿಕೆಗಳನ್ನು ಓದಿ ಅದರ ಬಗ್ಗೆ ಹೇಳಬೇಕು ಅಂತ ಇದೆ. ಸೊ ಒಂದು ಸತಿ ನೋಡ್ಕೊಂಬಿಡೋಣ ಏನಿದೆ ಅಂತ. ಸೊ ಸರಿಯಾದ ಉತ್ತರ ನೋಡೋಣ. ಅದಕ್ಕಿಂತ ಮುಂಚೆ ಹೇಳಿಕೆಗಳು ಒಂದು ಸತಿ ನಾವು ನೀಟಾಗಿ ಓದ್ಕೊಂಬಿಡೋಣ ಏನು ಹೇಳಿಕೆ ಇದೆ ಅಂತ. ರೈಟ್. ಸೊ ಹೇಳಿಕೆಗಳು ಹೀಗಿದೆ. 331ನೇ ಹೇಳಿಕೆಗಳು ಈ ಕೆಳಗಿನಂತೆ ಇದೆ. ಸೊ ಹೇಳಿಕೆ 1 ಪರಿಗಣಿಸಿದರೆ ಪೂರ್ವ ಬಂಗಾಳದ ಸೋನಾರ್ ಗಾವ್ನಿಂದ ಪಶ್ಚಿಮ ಸಿಂಧು ನದಿವರೆಗೂ ಗ್ರಾಂಡ್ ಟ್ರಂಕ್ ರಸ್ತೆ ನಿರ್ಮಾಣ. 2ನೇ ಹೇಳಿಕೆ ಹೆದ್ದಾರಿಗಳ ಮಧ್ಯೆ ಸಾರಾಯಿಗಳೆಂಬ ತುಂಗುದಾಣಗಳ ನಿರ್ಮಾಣ. ಮೂರನೇ ಒಂದು ಹೇಳಿಕೆ ಅಂಚೆ ವ್ಯವಸ್ಥೆ ಆರಂಭವಾಗಿದ್ದು. 4ನೇ ಹೇಳಿಕೆ ರೈತರಿಗೆ ಹಕ್ಕು ಪತ್ರ ನೀಡಿಕೆ ನೀಡೋದು. ರೈತರಿಗೆ ಪಟ್ಟ ನೀಡಿಕೆ ಅಥವಾ ಹಕ್ಕುಪತ್ರ ನೀಡಿಕೆಯನ್ನು ಬೆಳ್ಳಿಯ, ರೂಪಾಯಿ ಹಾಗೂ ಚಿನ್ನದ, ತಾಮ್ರದ ದಾಮ್ ಎನ್ನುವ ನಾಣ್ಯಗಳ ಚಲಾವಣೆ. ಈ ಮೇಲ್ಕಣಿಸಿದ ಸುಧಾರಣೆಗಳನ್ನು ಜಾರಿಗೆ ತಂದವನು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ಸುಧಾರಣೆಗಳು ಜಾರಿಗೆ ತಂದರು. ಈ ಮೇಲ್ಕಾಣಿಸಿದ ಸುಧಾರಣೆಗಳನ್ನು ಯಾರು ತಂದಿದ್ದಾರೆ ಜಾರಿಗೆ ಅಂತ ಕೇಳಿದ್ದಾರೆ. ಸಿಂಪಲ್ ಆಗಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಅವು ಆಪ್ಷನ್ಸಿಗೆ
31ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗಿರುತ್ತೆ ಅಂದರೆ ಆಪ್ಷನ್ಸ್ ಡಿ ಶೇರ್ ಶಾ. ಇವೆಲ್ಲವೂ ಯಾವುವು? ಇವೆಲ್ಲ ಹೇಳಿಕೆಗಳನ್ನು ಜಾರಿಗೆ ತಂದವರು ಶೇರ್ ಶಾ ಆಗಿರ್ತಾರೆ. 332ನೇ ಪ್ರಶ್ನೆ ನೋಡೋಣ. 332ನೇ ಪ್ರಶ್ನೆ ಹೀಗಿದೆ: ಮೊಘಲ ಕಾಲದ ಈ ಕೆಳಗಿನ ನಿರ್ಮಿತಗಳನ್ನು ಹಾಗೂ ನಿರ್ಮಿಸಿದವರನ್ನು ಹೊಂದಿಸಿ ಬರೆಯಿರಿ ಅಂತ ಹೇಳಿದ್ದಾರೆ. ಹೌದು, ಸರಿಯಾದ ಉತ್ತರ ಈಗಾಗಲೇ ಹೇಳ್ತಾರೆ 3, 4, 2, 1 ಆಗಿರುತ್ತೆ ಸರ್ ಅಂತ ಹೇಳ್ತಾ ಇದ್ದಾರೆ. ಅದು ನಿಜ. ಸರಿಯಾದ ಉತ್ತರ ಕೂಡ ಅದೇ ಕೂಡ 3, 4, 2, 1 ಸರಿಯಾದ ಉತ್ತರ. ರೈಟ್. ಸೊ ಇಲ್ಲಿ ನೋಡಿ, ಇಬ್ದಾಬಾದ್ ಖಾನ್ ಅದನ್ನು ರಚಿಸಿದವರು ಅಕ್ಬರ್ ಅವರು ರಚನೆಗಳ ನಿರ್ಮಿತ ಮಾಡ್ತಾರೆ. ಇದೊಂದು ಮಯೂರ ಸಿಂಹಾಸನ, ಇದು ಶಹಜಾನ್ ನಿರ್ಮಿತ ಮಾಡ್ತಾನೆ. ದೆಹಲಿ ಸಮೀಪದ ದೀಸ್ಫಾನ್ ಎಂಬುದು ಹೊಸ ನಗರ, ಇದು ಹುಮಾಯೂನ್ ನಿರ್ಮಿತ ಮಾಡ್ತಾನೆ. ಕಾಶ್ಮೀರದ ಶಾಲಿಮಾರ್ ತೋಟ, ಇದು ಜಹಾಂಗೀರ್ ನಿರ್ಮಾಣ ಮಾಡ್ತಾರೆ. ಸೊ ಇಲ್ಲಿ ಸರಿಯಾದ ಉತ್ತರ B1 ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ ಕೂಡ ಏನಿದೆ, ಹೊಂದಿಸಿ ಬರೆಯಿರಿ ಪ್ರಶ್ನೆ ಇದೆ. 333ನೇ ಪ್ರಶ್ನೆ. ಸೊ 333ನೇ ಪ್ರಶ್ನೆ ನೋಡಿ, ಆನ್ಸರ್ ಹೌದು 3, 4, 2, 1 ಹೊಂದಿಸಿ ಬರೆಯಿರಿ. ಹೆಂಗೆ ಹೇಳಿದರೆ, ಈ ಕೆಳಗಿನವುಗಳನ್ನು ಅವರು ಮೃತಪಟ್ಟ ರೀತಿಯನ್ನು ಹೊಂದಿಸಿ ಬರೆಯಿರಿ ಅಂತ ಹೇಳಿದ್ದಾರೆ. ಸೊ ಯಾವ್ಯಾವ ಮೃತಪಟ್ಟ ಅಂತ ಹೇಳ್ತೀನಿ. ಇಲ್ತುಮಶ್ ಹೇಗೆ ಮೃತಪಟ್ಟನು ಅಂದರೆ, ಚೌಗನ್ ಅಥವಾ ಆಡುವಾಗ ಮರಣಪಟ್ಟನು. ಪೋಲ್ ಆಡುವಾಗ ಈತ ಮರಣ ಹೊಂದುತ್ತಾನೆ. ಯಾರು? ಇಲ್ತುಮಶ್. ಸೊ ಫಿಯಾದ್ ಸುದ್ದೀನ್ ತುಘಲಕ್ ಇವರು ಹೇಗೆ ನಿರ್ಮಾಣ ಹೊಂದ್ತಾರೆ ಅಂದರೆ, ಮರದ ವೇದಿಕೆ ಕುಸಿದು ಮರಣ ಹೊಂದುತ್ತಾರೆ. ಸೊ ಶೇರ್ ಶಾ ಹೇಗೆ ಮರಣ ಹೊಂತಾನಂದರೆ, ಕಾಲಿಂಜರ್ ಕೋಟೆಯಲ್ಲಿ ಸಿಡಿಮದ್ದಿನ ಸ್ಫೋಟದಲ್ಲಿ ಮರಣ ಹೊಂದುತ್ತಾನೆ. ಹುಮಾಯೂನ್ ಹೇಗೆ ಒಂದು ಮರಣ ಹೊಂತಾನಂದರೆ, ಮಹಡಿಯಿಂದ ಜಾರಿ ಬಿದ್ದು ಮರಣ ಹೊಂದುತ್ತಾನೆ. ಸೊ ಸರಿಯಾದ ಉತ್ತರ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸೊ 334ನೇ ಪ್ರಶ್ನೆ ಹೀಗಿದೆ: ಈ ಕೆಳಗಿನವುಗಳಲ್ಲಿ ತಪ್ಪಾಗಿರುವ ಹೇಳಿಕೆ ಯಾವುದು ಅಂತ ಕೇಳ್ತಾರೆ. ಸೊ ಹೇಳಿಕೆಗಳನ್ನು ಒಂದು ಸತಿ ಓದ್ಬಿಡೋಣ. ಈ ಹೇಳಿಕೆ ಏನಿದೆ, ಬಾಬರ್ನ ಮರಣ 1530ರಲ್ಲಿ ಅಂತ ಹೇಳ್ತಾ ಇದ್ದಾರೆ. ಅಕ್ಬರ್ನ ಮರಣ 1605ರಲ್ಲಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಜಹಾಂಗೀರ್ನ ಮರಣ 1631ರಲ್ಲಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಔರಂಗಜೇಬ್ನ ಮರಣ 1707ರಂತೆ ಹೇಳ್ತಾ ಇದ್ದಾರೆ. ಸೊ ಸರಿಯಾದ ಉತ್ತರ ಹೌದು, ಜಹಾಂಗೀರ್ದಾರ್ ಮರಣ 1631ರಲ್ಲಿ ಆಗಲ್ಲ. ಇದು ತಪ್ಪಾದ ಹೇಳಿಕೆ. ಹಾಗಾಗಿ ಇವರು ಕರೆಕ್ಟು. ಬಾಬರ್ನ ಮರಣ 1530ರಲ್ಲಿ ಮರಣ ಹೊಂತಾರೆ, ಅಕ್ಬರ್ನ ಮರಣ 1605ರಲ್ಲಿ ಮರಣ ಹೊಂತಾರೆ, ಔರಂಗಜೇಬ್ನ ಮರಣ 1707ರಲ್ಲಿ ಮರಣ ಹೊಂದುತ್ತಾರೆ. ಸೊ ಇಲ್ಲಿ ಸರಿಯಾದ ತಪ್ಪಾಗಿರೋ ಹೇಳಿಕೆ ಅಂದರೆ ಇದೇ ಕೂಡ. ಸೊ ನಾನು ನಿಮಗೆ ಕೇಳ್ತಾ ಇದ್ದೀನಿ, ಇವಾಗ ಜಹಾಂಗೀರ್ದಾರ್ನ ಮರಣ ಹೊಂದಿರುವ ಏನು, ಜಹಾಂಗೀರ್ದಾರ್ನು ಮರಣ ಹೊಂದಿರುವ ಇಯರನ್ನು ಅಥವಾ ವರ್ಷವನ್ನು ಕಮೆಂಟ್ ಮಾಡಿ ಅಂತ ನೋಡುಗರಲ್ಲಿ ಈ ವಿಡಿಯೋನ ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಇದಕ್ಕೆ ಆನ್ಸರ್ನ ಹುಡುಕಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇಲ್ಲೇ ಬಂತು ನೋಡಿ, ಜಹಾಂಗೀರ್ದಾರ್ನ ಮೃತಪಟ್ಟ ವರ್ಷ ಯಾವುದು ಅಂತ ಕೇಳ್ತಾರೆ. ಇದಕ್ಕೆ ಆನ್ಸರ್ ನಾನು ಹೇಳಲ್ಲ, ಬಿಕಾಸ್ ಮೇಲೆ ಆನ್ಸರ್ ಕೇಳಿದ್ದೀನಿ, ಅದಕ್ಕೆ ಆ ಕ್ವಶನ್ನ ಕೇಳಿದ್ದೀನಿ. ಹೀಗಾಗಿ ಇದನ್ನು ನಾನು ಏನು ಮಾಡ್ತೀನಿ, ಕ್ವಶನ್ನ ಹಾಗೆ ಬಿಡ್ತೀನಿ. ಇದನ್ನು ನೀವು ತಿಳ್ಕೊಂಡು ಇಲ್ಲಿ ಮೇಲೆ ಕ್ವಶನ್ಸ್ ಕೇಳಿದ್ದೀನಿ, ಇಲ್ಲಿ ನೀವು ಆನ್ಸರ್ನ ಇವು 4ರಲ್ಲಿ ಆನ್ಸರ್ ಇದೆ. ಆಪ್ಷನ್ ಸಿ ಏನಿದೆ 1607 ಅಂತ ಇದೆ, ಆಪ್ಷನ್ಸ್ ಬಿ 1619 ಅಂತಿದೆ, ಆಪ್ಷನ್ ಸಿ 1623 ಅಂತಿದೆ, ಆಪ್ಷನ್ಸ್ ಡಿ 1627 ಅಂತಿದೆ. ಸೊ ಸರಿಯಾದ ಉತ್ತರ ನನಗೆ ಗೊತ್ತು, ಸರಿಯಾದ ಉತ್ತರ ನೀವು ಯಾವುದಂತ, ಇವು 4ರಲ್ಲಿ ಯಾವುದಂತ ABCD ಅಂತ ದಯವಿಟ್ಟು 335 ಅಂತ ಕಮೆಂಟ್ ಮಾಡಿ, ಆನ್ಸರ್ನ ಕಮೆಂಟ್ ಮಾಡಿ. ಯಾವ ರೀತಿ ಕಮೆಂಟ್ ಮಾಡಬೇಕು ಗೊತ್ತಾ, 335 ಅಂತ ಹಿಂಗೆ ಹೇಳಿ, ಹಿಂಗೆ ಮಾಡಿ ಇದಕ್ಕೆ ಒಂದು ಬ್ರ್ಯಾಕೆಟ್ ಹಾಕಿ, ಸೊ ಆನ್ಸರ್ ಡಿ ಅಂತ ಕಮೆಂಟ್ ಹಾಕಿ. ಸೊ ಈ ರೀತಿ ಆನ್ಸರ್ ಡಿನ ಅಥವಾ ಎನ ಅಥವಾ ಬಿನ ಅಥವಾ ಸಿನ ಅಂತ ಕಮೆಂಟ್ ಹಾಕಬೇಕು. ಸೊ 335 ಅಂತ ಬರೆದು DABCನ ಇವು 4ರಲ್ಲಿ ಯಾವುದು ಇದು ಇದ್ದರೆ ಇದನ್ನು ತೆಗೀರಿ, ಇದು ಇದ್ರೆ ತೆಗೀರಿ, ಈ ರೀತಿ ಕಮೆಂಟ್ ಮಾಡಬೇಕು. ಸೊ ನೆಕ್ಸ್ಟ್ ಪ್ರಶ್ನೆ ಹೋಗೋಣ. 336ನೇ ಪ್ರಶ್ನೆ. ಆಗ್ರಾ ಕೋಟೆ ಕಟ್ಟಿಸಿದವನು ಯಾರು ಅಂತ ಕೇಳ್ತಾರೆ. ಸೊ ಆಗ್ರಾ ಕೋಟೆಯನ್ನು ಕಟ್ಟಿಸಿದವರು ಡೈರೆಕ್ಟಾಗಿ ಹೇಳ್ತೀನಿ, ಆಪ್ಷನ್ಸ್ ಬಿ ಅಕ್ಬರ್ನು ಕಟ್ಟಿಸಿರ್ತಾರೆ. ಸೊ ಸರಿಯಾದ ಉತ್ತರ ಆಪ್ಷನ್ ಬಿ. 337ನೇ ಪ್ರಶ್ನೆ ಹೀಗಿದೆ: ಬಾಬರ್ನ ಮೃತಪಟ್ಟ ಸ್ಥಳ ಯಾವುದು ಅಂತ ಕೇಳ್ತಾರೆ. ಸೊ ಆಪ್ಷನ್ ಸಿ ಆಗ್ರಾ, ಆಪ್ಷನ್ಸ್ ಬಿ ಕಾಬೂಲ್, ಆಪ್ಷನ್ ಸಿ ಲಾಹೋರ್, ಆಪ್ಷನ್ಸ್ ಡಿ ದೆಹಲಿ. 337ನೇ ಪ್ರಶ್ನೆ ಆಪ್ಷನ್ ಸಿ ಸರಿಯಾದ ಉತ್ತರ, ಅದುವೇ ಆಗ್ರಾ. 338ನೇ ಪ್ರಶ್ನೆ. ಔರಂಗಜೇಬನ ಮೃತಪಟ್ಟ ಸ್ಥಳ ಯಾವುದು ಅಂತ ಕೇಳ್ತಾರೆ. ಸೊ ಡೈರೆಕ್ಟಾಗಿ ಆನ್ಸರ್ ಹೇಳ್ತೀನಿ, ಅದು ಅಹಮದ್ ನಗರ. 339ನೇ ಪ್ರಶ್ನೆ. ಶೇರ್ ಶಾನ ಸಮಾಧಿ ಎಲ್ಲಿದೆ ಅಂತ ಕೇಳ್ತಾರೆ. ಸೊ ಶೇರ್ ಶಾನ ಸಮಾಧಿ ಸಸಾರಾಮಲ್ಲಿ ಇದೆ. ಸೊ ಸರಿಯಾದ ಉತ್ತರ ಏನಾಗುತ್ತೆ, ಡಿ ಸರಿಯಾದ ಉತ್ತರ. ಸೊ ನೆಕ್ಸ್ಟ್ ಪ್ರಶ್ನೆ ಹೀಗಿದೆ:
340ನೇ ಪ್ರಶ್ನೆ, ಮೊಘಲ್ ದೊರೆಗಳನ್ನು ಹಾಗೂ ಅವರ ಸಮಾಧಿ ಇರುವ ಸ್ಥಳಗಳನ್ನು ಹೊಂದಿಸಿ ಬರೆಯಿರಿ ಅಂತ ಹೇಳ್ತಾ ಇದ್ದಾರೆ. ಸೊ ಸರಿಯಾದ ಉತ್ತರ 3, 4, 2, 1 ಆಗಿರುತ್ತೆ. ಅಕ್ಬರ್ನ ಸಮಾಧಿ ಲಾಹೋರಲ್ಲಿ ಸಿಗುತ್ತೆ. ಜಹಾಂಗೀರ್ನ ಸಮಾಧಿ ದಯವಿಟ್ಟು ಕ್ಷಮಿಸಿ. ಸೊ ಅಕ್ಬರ್ನ ಸಮಾಧಿ ಸಿಕಂದರಲ್ಲಿ ಸಿಗುತ್ತೆ. ಜಹಾಂಗೀರ್ನ ಸಮಾಧಿ ಲಾಹೋರಲ್ಲಿ ಸಿಗುತ್ತೆ. ಬಾಬರ್ನ ಸಮಾಧಿ ಕಾಬೂಲಲ್ಲಿ ಸಿಗುತ್ತೆ. ಹುಮಾಯೂನ್ ಮಹಲ್ ದೆಹಲಿಯಲ್ಲಿ ಸಿಗುತ್ತೆ. ಸರಿಯಾದ ಉತ್ತರ B1 ಇದಕ್ಕೆ ಸರಿಯಾದ ಉತ್ತರ. ಸೊ ನೆಕ್ಸ್ಟ್ ಪ್ರಶ್ನೆ 341ನೇ ಪ್ರಶ್ನೆ ಹೀಗಿದೆ. ಈ ಕೆಳಗಿನ ಮೊಘಲ್ ದೊರೆಗಳಲ್ಲಿ ಚಿತ್ರಕಲೆಗೆ ಪ್ರೋತ್ಸಾಹ ನೀಡಿದವನು ಯಾರು? ಸೊ ನೀಡಿದವರು ಯಾರು? 341 ಪ್ರಶ್ನೆ ಯಾವುದು? ಸೊ ಹೌದು, ಸರಿಯಾದ ಉತ್ತರ A1 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸೊ ಆಪ್ಷನ್ ಎ ಸರಿಯಾದ ಉತ್ತರ. ಜಹಾಂಗೀರ್ದಾರ್ ಇದಕ್ಕೆ ಸರಿಯಾದ ಉತ್ತರ. ಸೊ ನೆಕ್ಸ್ಟ್ 342ನೇ ಪ್ರಶ್ನೆ ನೋಡೋಣ. 342ನೇ ಪ್ರಶ್ನೆ ಹೀಗಿದೆ. ಔರಂಗಜೇಬಿನ ವಿರುದ್ಧ ಬಂಡಾಯ ಯುದ್ಧ ಅವನ ಮಗ ಯಾರು ಅಂತ ಕೇಳ್ತಾರೆ. ಸೊ ಆಪ್ಷನ್ ಸಿ ಸರಿಯಾದ ಉತ್ತರ ಅಕ್ಬರ್. ಆಪ್ಷನ್ ಸಿ ಸರಿಯಾದ ಉತ್ತರ. 343ನೇ ಪ್ರಶ್ನೆ ನೋಡೋಣ. 343ನೇ ಪ್ರಶ್ನೆ ಹೀಗಿದೆ. ಬಂಗಾಳ ಕೊಲ್ಲಿಯಲ್ಲಿ ಕಡಲಾಳತನ ನಡೆಸುತ್ತಿದ್ದ ಪೋರ್ಚುಗೀಸರನ್ನು ಹತ್ತಿಕ್ಕಿದವರು ಯಾರು ಅಂತ ಕೇಳ್ತಾರೆ. ಸೊ ಡೈರೆಕ್ಟಾಗಿ ಆನ್ಸರ್ ಹೇಳ್ತೀನಿ. ಆಪ್ಷನ್ಸ್ ಡಿ ಶಹಜಾನ್ ಇದಕ್ಕೆ ಸರಿಯಾದ ಉತ್ತರ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಏನಿದೆ. 344ನೇದು ಮೊಘಲ ವಂಶದ ಕೊನೆಯ ದೊರೆ ಯಾರು ಅಂತ ಕೇಳ್ತಾರೆ. ಸೊ ಮೊಘಲ ವಂಶದ ಕೊನೆಯ ದೊರೆ 2ನೇ ಬಹದ್ದೂರ್ ಶಾ. ಬಿ ಇದಕ್ಕೆ ಸರಿಯಾದ ಉತ್ತರ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. 345ನೇ ಪ್ರಶ್ನೆ ನೋಡೋಣ. ದೆಹಲಿಯ ಮಯೂರ್ ಸಿಂಹಾಸನದಲ್ಲಿ ಆಸೀನನಾದ ಕೊನೆಯ ಮೊಘಲ ದೊರೆ ಯಾರು ಅಂತ ಕೇಳ್ತಾರೆ. ಸೊ ಆಪ್ಷನ್ಸ್ ಎ ಏನಿದೆ ಮೊಹಮ್ಮದ್ ಶಾ ಆಲಂ. ಆಪ್ಷನ್ಸ್ ಬಿ 2ನೇ ಶಾ. ಆಪ್ಷನ್ ಸಿ 2ನೇ ಬಹದ್ದೂರ್ ಶಾ. ಆಪ್ಷನ್ಸ್ ಡಿ ಅಹಮದ್ ಶಾ. ಸೊ ಸರಿಯಾದ ಉತ್ತರ ಆಪ್ಷನ್ಸ್ ಎ ಮೊಹಮ್ಮದ್ ಶಾ ಆಲಂ ಸರಿಯಾದ ಉತ್ತರ ಆಗುತ್ತೆ. ಸೊ 346ನೇ ಪ್ರಶ್ನೆ ನೋಡೋಣ. 346ನೇ ಪ್ರಶ್ನೆ, ತಮ್ಮ ಆತ್ಮಕಥೆಗಳನ್ನು ರಚಿಸಿದ ಮೊಘಲ ದೊರೆ ಯಾರು ಅಂತ ಕೇಳ್ತಾರೆ. ಸೊ ಸರಿಯಾದ ಉತ್ತರ ಏನಾಗುತ್ತೆ ಅಂತ ನೋಡೋಣ. ಸರಿಯಾದ ಉತ್ತರ 346ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ನೋಡೋಣ. ಬಾಬರ್ ಮತ್ತು ಹುಮಾಯೂನ್. ಆಪ್ಷನ್ಸ್ ಬಿ ಜಹಾಂಗೀರ್ ಮತ್ತು ಔರಂಗಜೇಬ್. ಆಪ್ಷನ್ ಸಿ ಬಾಬರ್ ಮತ್ತು ಜಹಾಂಗೀರ್ದಾರ್. ಆಪ್ಷನ್ಸ್ ಡಿ ಶಹಜಾನ್ ಮತ್ತು ಔರಂಗಜೇಬ್. ಸರಿಯಾದ ಉತ್ತರ ಹೌದು, ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಬಾಬರ್ ಹಾಗೂ ಜಹಾಂಗೀರ್ ಸರಿಯಾದ ಉತ್ತರ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೆಕ್ಸ್ಟ್ ಪ್ರಶ್ನೆ ಹೀಗಿದೆ. 347ನೇ ಪ್ರಶ್ನೆ, ಬಾಬರ್ನ ಆತ್ಮಕಥನ ತುಜಕ್ ಐ ಬರ್ ಬಾಬರ್. ತುಜಕ್ ಐ ಬಾಬರಿ ಅಂತ ಕರೀತಾರೆ, ಬಾಬರ್ ಅಂತ ಕರೀತಾರೆ. ರಚಿತವಾದ ಭಾಷೆ ಯಾವುದಂತ ಕೇಳ್ತಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಟರ್ಕಿ ಭಾಷೆ ಸರಿಯಾದ ಉತ್ತರ ಇದಕ್ಕೆ. ರೈಟ್, ಟರ್ಕಿ ಭಾಷೆ ಸರಿಯಾದ ಉತ್ತರ ಆಗುತ್ತೆ. 348ನೇ ಪ್ರಶ್ನೆ ನೋಡೋಣ. 348ನೇ ಪ್ರಶ್ನೆ ಹೀಗಿದೆ. ಈ ಕೆಳಗಿನವುಗಳನ್ನು ಹಾಗೂ ಅವರು ರಚಿಸಿದ ಕೃತಿಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳ್ತಾರೆ. ಸೊ ಏನು ಕೇಳಿದ್ದಾರೆ? ರಚಿಸಿದ ಕೃತಿಗಳನ್ನು ಹೊಂದಿಸಿ ಬರೆಯಿರಿ ಅಂತ ಹೇಳಿದ್ದಾರೆ. ಅವರು ರಚಿಸಿದ ಕೃತಿಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದರೆ ಹೌದು, ಸರಿಯಾದ ಉತ್ತರ 3, 4 ಏನಿದು 3, 4, 2, 1. ಸೊ ನಿಜಾಮುದ್ದೀನ್ ಅಹಮದ್ ಅನ್ನೋದು ತಾರಿಕ್ ಐ ಅಕ್ಬರಿ. ಬೌದ್ಧನಿ ಅನ್ನೋದು ಮತಾಮ್ಗರ್. ಜಿಯಾಯುದ್ದೀನ್ ಬರ್ನಿ ಅನ್ನೋದು ತಾರಿಕ್ ಇ ಫಿರೋಜ್ ಶಾಹಿ. ಮೀನಾಜಾ ಉದ್ ದಿನ್ ಸಿರಾಜ್ ಇದು ತಬ್ಕತ್ ಇ ನಾಸೀರ್. ಸೊ ನೆಕ್ಸ್ಟು 347ನೇ ಪ್ರಶ್ನೆಗೆ ಹೋಗೋಣ. 349ನೇ ಪ್ರಶ್ನೆಗೆ ಹೋಗೋಣ. 349ನೇ ಪ್ರಶ್ನೆ ಹೀಗಿದೆ. ಭಾರತದ ಇತಿಹಾಸದಲ್ಲಿ ಯುದ್ಧದಲ್ಲಿ ಮೊದಲು ಕ್ಷಿಪಣಿಯನ್ನು ರಾಕೆಟ್ ಬಳಸಿದವರು ಯಾರು ಅಂತ ಕೇಳ್ತಾರೆ. ಇದು ಎಲ್ಲರಿಗೂ ಗೊತ್ತಿರುತ್ತೆ, ಯಾಕಂದರೆ ತುಂಬ ಎಕ್ಸಾಮ್ಸಲ್ಲಿ ರಿಪೀಟ್ ಆಗಿದೆ. ಈ ಆನ್ಸರ್ ಕೂಡ ನೀವು ಕಮೆಂಟ್ ಮಾಡಬೇಕು. ಯಾವ ರೀತಿ ಕಮೆಂಟ್ ಮಾಡಬೇಕು? 349 ಅಂತ ಹಿಂಗೆ ಬ್ರಾಕೆಟ್ ಹಾಕಿ ಎನ ಅಥವಾ ಬಿನ ಅಥವಾ ಸಿನ ಅಥವಾ ಡಿನ ಅಂತ ಕಮೆಂಟ್ ಮಾಡಬೇಕು. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗ್ತೀನಿ. 350ನೇ ಪ್ರಶ್ನೆ. 50ನೇ ಪ್ರಶ್ನೆ ಹೀಗಿದೆ. ಈ ಕೆಳಗಿನ ಕೃತಿಗಳನ್ನು ಪರ್ಷಿಯನ್ ಭಾಷೆಗೆ ಭಾಷಾಂತಿಸಿದವರನ್ನು ಹೊಂದಿಸಿ ಬರೆಯಿರಿ ಅಂತ ಹೇಳಿದ್ದಾರೆ. ಸೊ 3, 4, 2, 1 ಸರಿಯಾದ ಉತ್ತರ ಆಗಿರುತ್ತೆ. ಸೊ ರಾಜತರಂಗಿಣಿ ಪರ್ಷಿಯನ್ ಭಾಷೆಗೆ ಯಾರು ಅನುವಾದಿಸಿರ್ತಾರೆ ಅಂದರೆ ಅಥವಾ ಭಾಷೆಗೆ ಭಾಷಾಂತರಿಸ್ತಾರೆ ಅಂದರೆ ಶಾ ಮೊಹಮ್ಮದ್ ಶಬಾದಿ. ಸೊ ಲೀಲಾವತಿ ಅನ್ನೋರು ಅನ್ನೋ ಕೃತಿಯನ್ನು ಇದನ್ನು ಅಬ್ದುಲ್ ಫೈಜಿ ಅನ್ನೋನು ಪರ್ಷಿಯನ್ಗೆ ಭಾಷಾಂತರ ಮಾಡಿರ್ತಾರೆ. ಸೊ ರಾಮಾಯಣ ಇದನ್ನು ಬೌದ್ಧನಿ ಅನ್ನೋನು ಭಾಷಾಂತರ ಮಾಡ್ತಾನೆ. ಅಥರ್ವಣ ವೇದ ಇದು ಹಾಜಿ ಇಬ್ರಾಹಿಂ ಸರ್ಹಿಂದ್ ಅನ್ನೋನು ಏನು ಮಾಡ್ತಾರೆ
ಅನುವಾದ ಮಾಡಿರ್ತಾರೆ. ಸೊ ಆನ್ಸರು 3, 4, 1, 2 ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೆಕ್ಸ್ಟ್ ಪ್ರಶ್ನೆ ಹೇಗಿದೆ, ಮಲಿಕ್ ಮೊಹಮ್ಮದ್ ಜಾಯಸಿ ಪದ್ಮಾವತ್ ಎಂಬ ಮಹಾಕಾವ್ಯವನ್ನು ಉರ್ದು ಭಾಷೆಯಲ್ಲಿ ರಚಿಸಿದಾಗ ದೆಹಲಿಯ ಆಳ್ವಿಕೆಯನ್ನು ಮಾಡುತ್ತಿದ್ದವರು ಯಾರು ಅಂತ ಕೇಳ್ತಾರೆ. ಸೊ ಆಪ್ಷನ್ಸ್ ಎ ಅಕ್ಬರ್, ಆಪ್ಷನ್ಸ್ ಬಿ ಔರಂಗಜೇಬ್, ಆಪ್ಷನ್ ಸಿ ಶಹಜಾನ್, ಆಪ್ಷನ್ಸ್ ಡಿ ಶೇರ್ ಶಾ. ಸೊ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಶೇರ್ ಶಾ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ರೈಟ್, ಉತ್ತರ ಏನು? ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಇದಕ್ಕೆ ಸರಿಯಾದ ಉತ್ತರ. 352ನೇ ಪ್ರಶ್ನೆಗೆ ಹೋಗೋಣ. 352ನೇ ಪ್ರಶ್ನೆ ಹೀಗಿದೆ, ಅಕ್ಬರ್ ತನ್ನ 9ನೇ ವಯಸ್ಸಿನಲ್ಲಿ ರಾಜ್ಯಪಾಲನಾಗಿ ಆಳ್ವಿಕೆ ಮಾಡಿದ ಮೊದಲ ಪ್ರಾಂತ್ಯ ಯಾವುದು ಅಂತ ಕೇಳ್ತಾರೆ. ಆಪ್ಷನ್ಸ್ ಬಿ ಗಜನಿ ಅನ್ನೋ ಪ್ರಾಂತ್ಯನ ಅದಕ್ಕೆ ಆಗಿರ್ತಾರೆ. ಆಪ್ಷನ್ಸ್ ಬಿ ಸರಿಯಾದ ಉತ್ತರ. 353ನೇ ಪ್ರಶ್ನೆ ನೋಡೋಣ. ಭಕ್ತಿ ಪಂಥದ ಚಳುವಳಿಯನ್ನು ಮೊದಲು ರೂಪಿಸಿದವರು ಯಾರು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ಸರಿಯಾದ ಉತ್ತರ ರಾಮಾನುಜಾಚಾರ್ಯ ಸರಿಯಾದ ಉತ್ತರ ಆಗಿರುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ 354ನೇ ಪ್ರಶ್ನೆ, ಭಕ್ತಿ ಪಂಥದ ಪ್ರಮುಖರನ್ನು ಹಾಗೂ ಅವರ ರಾಜ್ಯಗಳನ್ನು ಹೊಂದಿಸಿ ಬರೆದಿ. ಹೌದು, 3, 4, 2, 1 ಸರಿಯಾದ ಉತ್ತರ ಇದಕ್ಕೆ. ಸೊ ಒಂದ್ಸತಿ ಹೇಳೇ ಬಿಡ್ತೀನಿ. ಶಂಕರ್ ದೇವ ಅಸ್ಸಾಂ ರಾಜ್ಯಗಳಿಗೆ ಭಕ್ತಿ ಪಂಥದ ರಾಜ್ಯಕ್ಕೆ ಅಲ್ಲಿಗೆ ಸಂಬಂಧಪಡುತ್ತೆ. ಸೂರ್ಯದಾಸ್ ಇದು ಉತ್ತರಾಖಂಡಕ್ಕೆ ಸಂಬಂಧಪಡುತ್ತೆ. ಚೈತನ್ಯ ಇದು ಬಂಗಾಳಕ್ಕೆ ಸಂಬಂಧಪಡುತ್ತೆ. ನಾಮದೇವ ಇದು ಮಹಾರಾಷ್ಟ್ರಕ್ಕೆ ಸಂಬಂಧಪಡುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 355ನೇ ಪ್ರಶ್ನೆ, ಕಬೀರ ಯಾರ ಶಿಷ್ಯನಾಗಿರ್ತಾನೆ? ಕಬೀರ ಯಾರ ಶಿಷ್ಯನಾಗಿರ್ತಾನೆ? ಹೌದು, ರಾಮಾನಂದರ ಶಿಷ್ಯನಾಗಿರ್ತಾನೆ. ಸೊ ನೆಕ್ಸ್ಟ್ ಪ್ರಶ್ನೆ ಹೋಗೋಣ. 356ನೇ ಪ್ರಶ್ನೆ, ಸೊ ಭಕ್ತಿ ಪಂಥದ ಪ್ರಮುಖಗಳನ್ನು ಹಾಗೂ ಅವರ ಮೂಲ ಕೃತಿಗಳನ್ನು ಹೊಂದಿಸಿ ಬರೆಯಿರಿ. ಹೌದು, 3, 4, 2, 1 ಸರಿಯಾದ ಉತ್ತರ ಇದಕ್ಕೆ. 356ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಿ ಆಗುತ್ತೆ, 3, 4, 2, 1. ಸೊ ಭಕ್ತಿ ಪಂಥದ ಪ್ರಮುಖರ ಅವರ ಮೂಲ ಹೆಸರು, ಮೂಲ ವೃತ್ತಿಗಳನ್ನು ನೋಡೋದಾದರೆ ಸೇನಾ ಅನ್ನೋನು ಕ್ಷೌರಿಕ ಆಗಿರ್ತಾನೆ, ನಾಮದೇವ ಅನ್ನೋನು ದರ್ಜಿ ಆಗಿರ್ತಾನೆ, ರವಿದಾಸ್ ಅನ್ನೋನು ಮೋಚಿ ಆಗಿರ್ತಾನೆ, ಕಬೀರ್ ಅನ್ನೋನು ನೇಕಾರ ಆಗಿರ್ತಾನೆ. ಸೊ ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. 357ನೇ ಪ್ರಶ್ನೆ, ಜ್ಞಾನದೇವ ರಚಿಸಿದ ಜ್ಞಾನೇಶ್ವರಿ ಯಾವುದರ ಮೇಲಿನ ಭಾಷ್ಯವಾಗಿದೆ? ಸೊ ಆಪ್ಷನ್ಸ್ ಎ ಭಗವದ್ಗೀತಾ, ಆಪ್ಷನ್ಸ್ ಬಿ ರಾಮಾಯಣ, ಆಪ್ಷನ್ಸ್ ಸಿ ವೇದಗಳು, ಆಪ್ಷನ್ಸ್ ಡಿ ಉಪನಿಷತ್ತುಗಳು. ಸರಿಯಾದ ಉತ್ತರ ಹೌದು, ಭಗವದ್ಗೀತಾ. ಆಪ್ಷನ್ಸ್ ಎ ಸರಿಯಾದ ಉತ್ತರ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. 358ನೇ ಪ್ರಶ್ನೆ. 358ನೇ ಪ್ರಶ್ನೆ ಹೀಗಿದೆ ಗೆಳೆಯರೆ. 358ನೇ ಪ್ರಶ್ನೆ ಇದೆ, ಸಿದ್ಧಾಂತಗಳು ಹಾಗೂ ಪ್ರತಿಪಾದಿಸಿದವರನ್ನು ಹೊಂದಿಸಿ ಬರೆಯಿರಿ ಅಂತ ಹೇಳ್ತಾ ಇದ್ದಾರೆ. ಹೌದು, ಆಪ್ಷನ್ಸ್ ಸರಿಯಾದ ಉತ್ತರ 3, 4, 2, 1 ಬ್ರಹ್ಮ ಸಂಪ್ರದಾಯ ದಾದು ದಯಾಳ, ಶುದ್ಧ ದೈವತ ಅದು ವಲ್ಲಭಾಚಾರ್ಯ, ಹಾಗೆ ಶಿವ ಅದ್ವೈತ ಇದು ಶಂಕರಾಚಾರ್ಯ, ದ್ವೈತ್ವ ಅದ್ದಂತ ಇದು ನಿಂಬಿಕಾಚಾರ್ಯ. ಸೊ ಸರಿಯಾದ ಉತ್ತರ ಏನಾಗಿರುತ್ತೆ? ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ. 359ನೇ ಪ್ರಶ್ನೆ ನೋಡೋಣ. 359ನೇ ಪ್ರಶ್ನೆ ಹೀಗಿದೆ, ಅಂಧಕವಿ ಸೂರ್ದಾಸ್ ಸೂರ್ಸಾಗರ್ ಯಾವುದನ್ನು ವರ್ಣಿಸುತ್ತದೆ ಅಂತ ಕೇಳಿದರೆ ಸರಿಯಾದ ಉತ್ತರ ನೋಡೋಕ್ಕಿಂತ ಮುಂಚೆ ಆಪ್ಷನ್ಸ್ನ ಒಂದ್ಸತಿ ನೋಡೋಣ. ಆಪ್ಷನ್ಸ್ ಎ ಶ್ರೀರಾಮನ್ ಸ್ವಯಂವರ, ಆಪ್ಷನ್ಸ್ ಬಿ ವಿಷ್ಣುವಿನ ದಶಾವತಾರ, ಆಪ್ಷನ್ಸ್ ಸಿ ಸಮುದ್ರ ಮಥನ, ಆಪ್ಷನ್ಸ್ ಡಿ ಕೃಷ್ಣ ಬಾಲ ಲೀಲೆಗಳು ಅಂತ ಹೇಳ್ತಾರೆ. ಆಪ್ಷನ್ಸ್ ಡಿ ಸರಿಯಾದ ಉತ್ತರ. ಶ್ರೀಕೃಷ್ಣನ ಬಾಲ್ಯ ಲೀಲೆಗಳು ಅಂಧಕವಿ ಸೂರ್ದಾಸ್ ಸೂರ್ಸಾಗರನ್ನು ವರ್ಣಿಸುತ್ತದೆ. ಸೊ 360ನೇ ಪ್ರಶ್ನೆಗೆ ಹೋಗೋಣ. 360 ಪ್ರಶ್ನೆ ಹೀಗಿದೆ, ಭಕ್ತಿ ಚಳುವಳಿ ಪ್ರಮುಖರನ್ನು ಹಾಗೂ ರಾಜ್ಯಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳ್ತಾ ಇದ್ದಾರೆ. ಹೌದು, ಆನ್ಸರ್ 3, 4, 2, 1 ನರಸಿಂಹ ಹತ ಅನ್ನೋನು ಗುಜರಾತಿಗೆ ರಾಜ್ಯಕ್ಕೆ ಭಕ್ತಿ ಚಳುವಳಿ ಆಗಿರ್ತಾನೆ. ಗುರುನಾನಕ್ ಪಂಜಾಬಲ್ಲಿ ಸಂಬಂಧಪಡ್ತಾನೆ. ಮೀರಾಬಾಯಿ ಇದು ರಾಜಸ್ಥಾನಿಗೆ ಸಂಬಂಧಪಡ್ತಾರೆ. ಜ್ಞಾನದೇವ ಇದು ಮಹಾರಾಷ್ಟ್ರಕ್ಕೆ ಸಂಬಂಧಪಡ್ತಾನೆ. ಆಪ್ಷನ್ಸ್ ಡಿ ಸರಿಯಾದ ಉತ್ತರ ಆಗುತ್ತೆ. 361ನೇ ಪ್ರಶ್ನೆ ಹೀಗಿದೆ, ಉತ್ತರ ಭಾರತದಲ್ಲಿ ಭಕ್ತಿ ಪಂಥದ ಪ್ರಸಾರವನ್ನು ಮೊದಲು ಮಾಡಿದವರು ಯಾರು ಅಂತ ಕೇಳ್ತಾರೆ. ಸೊ ಆಪ್ಷನ್ಸ್ ಎ ರಮಾನಂದ, ಆಪ್ಷನ್ಸ್ ಬಿ ಚೈತನ್ಯ, ಆಪ್ಷನ್ ಸಿ ರಾಮದಾಸ, ಆಪ್ಷನ್ಸ್ ಡಿ ದಾದು ದಯಾಳ. ಹೌದು, ಸರಿಯಾದ ಉತ್ತರ ಆಪ್ಷನ್ಸ್ ಎ ರಾಮಾನಂದ ಆಗಿರುತ್ತೆ. ಸೊ ನೆಕ್ಸ್ಟು 362ನೇ ಪ್ರಶ್ನೆ ನೋಡೋಣ. ಭಕ್ತಿ ಪಂಥದ ಈ ಕೆಳಗಿನ ಸಂತರ ಸರಿಯಾದ ಕಾಲಕ್ರಮವನ್ನು ಹೇಳಿ ಅಂತ ಕೇಳ್ತಾ ಇದ್ದಾರೆ. ಸೊ ಡೈರೆಕ್ಟಾಗಿ ಆನ್ಸರ್ ಹೇಳ್ಬಿಡ್ತೀನಿ. ಆಪ್ಷನ್ಸ್ ಸಿ ಆಗಿರುತ್ತೆ, ಅದುವೇ ಕಬೀರ ಆದಮೇಲೆ ಚೈತನ್ಯ, ಚೈತನ್ಯದ ಮೀರಾಬಾಯಿ, ಅದನ್ನು ತುಳಸಿದಾಸರು ಸಿಗ್ತಾರೆ. ಅಂದರೆ ಅವರವ್ರ ಕಾಲಕ್ರಮವಾಗಿ ಅವರು ಬರ್ತಾರೆ. 363ನೇ ಪ್ರಶ್ನೆ ನೋಡೋಣ. ಮಧ್ಯಯುಗನ ಭಾರತದಲ್ಲಿನ ಭಕ್ತಿ ಚಳುವಳಿಗಳು ನಿಗೂಢ ಪಂಥಕ್ಕೆ ಸೇರಿದವರು ಯಾರು ಅಂತ ಕೇಳ್ತಾರೆ. ಆಪ್ಷನ್ಸ್ ಡಿ ಮೀರಾಬಾಯಿ ಸರಿಯಾದ ಉತ್ತರ. ಆಪ್ಷನ್ಸ್ ಡಿ ಮೀರಾಬಾಯಿ ಆಗಿರುತ್ತದೆ. ಸೊ ನೆಕ್ಸ್ಟ್ ಪ್ರಶ್ನೆ 364ನೇ ಪ್ರಶ್ನೆ, ಮಹಾರಾಷ್ಟ್ರದಲ್ಲಿ ಆರಂಭವಾದ ಭಕ್ತಿ ಚಳುವಳಿಯ ಸಂತರ ಸರಿಯಾದ ಕಾಲಕ್ರಮ ಯಾವುದು ಅಂತ ಕೇಳ್ತಾರೆ. ಸೊ ಕಾಲಕ್ರಮಗಳ ಪ್ರಶ್ನೆಗಳೆಲ್ಲ ಡೈರೆಕ್ಟಾಗಿ ಆನ್ಸರ್ ಹೇಳ್ತೀನಿ. ಅದುವೇ ಆಪ್ಷನ್ಸ್ ಬಿ ಸರಿಯಾದ ಉತ್ತರ. ಜ್ಞಾನದೇವ ಆದಮೇಲೆ ನಾಮದೇವ, ನಾಮದೇವ ಆದಮೇಲೆ ಏಕನಾಥ, ಏಕನಾಥ ಆದಮೇಲೆ ತುಕಾರಾಮ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. 365ನೇ ಪ್ರಶ್ನೆ, ಶ್ರೀಕೃಷ್ಣ ಪಂಥದ ಪ್ರತಿಪಾದಕರು ಯಾರು ಅಂತ ಕೇಳ್ತಾರೆ. ಸೊ ಇಲ್ಲಿ ಪ್ರತಿಪಾದಕರು ಯಾರು ಅಂತ ಡೈರೆಕ್ಟಾಗಿ ಆನ್ಸರ್ ಹೇಳ್ತೀನಿ. 365ಕ್ಕೆ ಪ್ರತಿಪಾದಕರು ಆಪ್ಷನ್ಸ್ ಎ ವಲ್ಲಭಾಚಾರ್ಯ, ಆಪ್ಷನ್ಸ್
ಎ ಸರಿಯಾದ ಉತ್ತರ. ನೆಕ್ಸ್ಟು 366ನೇ ಪ್ರಶ್ನೆ, ರಾಮಚರಿತ ಮಾನಸ ರಚಿಸಿದವರು ಯಾರು ಅಂತ ಕೇಳ್ತಾರೆ. ಆಪ್ಷನ್ಸು 366ನೇ ಪ್ರಶ್ನೆಗೆ ಆಪ್ಷನ್ಸ್ ಸಿ ಸರಿಯಾದ ಉತ್ತರ. ರೈಟ್. ಸೊ ನೆಕ್ಸ್ಟ್ ಪ್ರಶ್ನೆ ನೋಡ್ತೀನಿ. 367ನೇ ಪ್ರಶ್ನೆ. 367ನೇ ಪ್ರಶ್ನೆ ಹೀಗಿದೆ, ತುಳಸಿದಾಸರು ಯಾರ ಸಮಕಾಲೀನವರು ಅಂತ ಕೇಳ್ತಾರೆ. ಹೌದು, ಅವರು ಅಕ್ಬರ್ನ ಸಮಕಾಲೀನಲ್ಲಿ ಇರ್ತಾರೆ. ಸೊ ಆಪ್ಷನ್ಸ್ ಡಿ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ, ಹೊಂದಿಸಿ ಬರೆಯಿರಿ ಪ್ರಶ್ನೆ. 368ನೇ ಪ್ರಶ್ನೆ, ಹೊಂದಿಸಿ ಬರೆಯಿರಿ ಪ್ರಶ್ನೆ. ಸೊ ಹೌದು, ಆನ್ಸರ್ ಯಾವಾಗಲೇ ಹೇಳ್ತಾ ಇದ್ದಾರೆ ಸರ್ ಇದಕ್ಕೆ 3421 ಅಂತ ಹೇಳ್ತಾ ಇದ್ದಾರೆ. ಹೌದಪ್ಪ, ಇದಕ್ಕೆ 3421 ಆನ್ಸರು. ಸೊ ಮರಾಠಿ ಅಭಂಗಗಳು ಇದು ತುಕಾರಾಮ್ಗೆ ಸಂಬಂಧಪಡುತ್ತೆ. ದೋಹಾ ಮೂಲಕ ಭಕ್ತಿ ಚಳುವಳಿ ಇದು ಕಬೀರ್ಗೆ ಸಂಬಂಧಪಡುತ್ತೆ. ಬಿಜ್ರ ಭಾಷೆಯಲ್ಲಿ ಶ್ರೀಕೃಷ್ಣನ ಭಜನೆಗಳು ಇದು ಮೀರಾಬಾಯಿಗೆ ಸಂಬಂಧಪಡುತ್ತೆ. ಕೀರ್ತನೆಗಳು ಮತ್ತು ಮೂಲಕೃಷ್ಣನ ಆರಾಧನೆ ಇದು ಚೈತನ್ಯಗೆ ಸಂಬಂಧಪಡುತ್ತೆ. ಸರಿಯಾದ ಉತ್ತರ ಸಿ ಇದಕ್ಕೆ ಸರಿಯಾದ ಉತ್ತರ ಬಿ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ರೈಟ್. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. 369ನೇ ಪ್ರಶ್ನೆ. 369ನೇ ಪ್ರಶ್ನೆ ಹೀಗಿದೆ, ಸಿಖ್ ಮತದ ಸ್ಥಾಪಕ ಯಾರಂತ ಕೇಳ್ತಾರೆ. ಇದು ಕೂಡ ಎಲ್ಲರಿಗೂ ಗೊತ್ತಿರೋ ಹಾಗೆ ಆಪ್ಷನ್ ಸಿ ಗುರುನಾನಕ್. ಸಿ ಆಪ್ಷನ್ ಸಿ ಸರಿಯಾದ. 320ರ ಪ್ರಶ್ನೆ, 1469ರಲ್ಲಿ ಗುರುನಾನಕ್ ಜನಿಸಿದ ಸ್ಥಳ ಯಾವುದು ಅಂತ ಕೇಳ್ತಾರೆ. ಸೊ ಯಾವ ಸ್ಥಳ ಅಂತ ಹೇಳ್ತಾರೆ. ಹೌದು, ತಲವಂಡಿ. ಆಪ್ಷನ್ ಸಿ ಸರಿಯಾದ ಉತ್ತರ. ಸೊ 371ನೇ ಪ್ರಶ್ನೆ, ಸಿಖ್ ಧರ್ಮದ ಗುರುಗಳನ್ನು ಹಾಗೂ ಅವರು ನಿರ್ಮಿಸಿದ ಸಂಗತಿಗಳನ್ನು ಬರೀರಿ ಅಂತ ಹೇಳ್ತಾರೆ. ಸರಿಯಾದ ಉತ್ತರ 3421. ಗುರು ಹರಗೋವಿಂದ ಅಕಾಲ್ ತಕ್, ಗುರು ಅರ್ಜುನ ದೇವ ಸ್ವರ್ಣ ಮಂದಿರ, ಗುರು ರಾಮದಾಸ್ ಇದು ಅಮೃತ್ಸರ, ಗುರು ಅಂಗದ ಇದು ಗುರುಮುಖಿ. ಸೊ ಸರಿಯಾದ ಉತ್ತರ ಇಲ್ಲಿ ಡಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. 372ನೇ ಪ್ರಶ್ನೆ ನೋಡೋಣ. 372ನೇ ಪ್ರಶ್ನೆ ಹೀಗಿದೆ, ಸಿಖ್ಖರನ್ನು ಸಂಘಟಿಸಿದ ಪಂಜಾಬಿನಲ್ಲಿ ರಾಜ್ಯ ಸ್ಥಾಪಿಸಿದವರು ಯಾರು ಅಂತ ಕೇಳ್ತಾರೆ. 372ನೇ ಪ್ರಶ್ನೆ, ತೇಗ್ ಬಹದ್ದೂರ್ ಆಪ್ಷನ್ ಎ ಅಂತ ಕೊಟ್ಟಿದ್ದಾರೆ. ಆಪ್ಷನ್ಸ್ ಬಿ ರಣಜಿತ್ ಸಿಂಗ್, ಆಪ್ಷನ್ಸ್ ಡಿ ಗುರುನಾನಕ್, ಆಪ್ಷನ್ಸ್ ಡಿ ಗುರು ಗೋವಿಂದ. ಸೊ ಇಲ್ಲಿ ಆಪ್ಷನ್ಸ್ ಬಿ 372ನೇ ಪ್ರಶ್ನೆಗೆ ಆಪ್ಷನ್ಸ್ ಬಿ ರಣಜಿತ್ ಸಿಂಗ್ ಸರಿಯಾದ ಉತ್ತರ. 373ನೇ ಪ್ರಶ್ನೆ ನೋಡೋಣ. 373ನೇ ಪ್ರಶ್ನೆ ಹೇಗಿದೆ, ಸಿಖ್ಖರಲ್ಲಿ ಧರ್ಮದ ರಕ್ಷಣೆಗಾಗಿ ಹೋರಾಡುವ ಖಾಲ್ಸಾ ಪಂಥವನ್ನು ಆರಂಭಿಸಿದವರು ಯಾರು ಅಂತ ಕೇಳ್ತಾರೆ. ಸೊ ಆಪ್ಷನ್ಸ್ 373ರಲ್ಲಿ ಆಪ್ಷನ್ಸ್ ಎ ಗುರು ಗೋವಿಂದ್ ಸಿಂಗ್, ಆಪ್ಷನ್ಸ್ ಬಿ ಗುರು ತೇಗ್ ಬಹದ್ದೂರ್, ಆಪ್ಷನ್ ಸಿ ಗುರು ಅರ್ಜುನ್ ದೇವ್, ಆಪ್ಷನ್ಸ್ ಡಿ ಗುರು ಅಮರ್ದಾಸ್. ಸರಿಯಾದ ಉತ್ತರ ಗುರು ಗೋವಿಂದ್ ಸಿಂಗ್ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. 374ನೇ ಪ್ರಶ್ನೆ. 374ನೇ ಪ್ರಶ್ನೆ ಹೀಗಿದೆ, ಓದೇ ಬಿಡೋಣ ಅನ್ಸುತ್ತೆ. ಸಿಖ್ ಗುರುಗಳನ್ನು ಹಾಗೂ ಅವರಿಗೆ ಸಂಬಂಧಿಸಿದ ವಿಷಯಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. 3421 ಅಂತ ಈಗಾಗಲೇ ಎಲ್ಲರೂ ಹೇಳ್ತಾ ಇದ್ದಾರೆ. ಗುರು ಅರ್ಜುನ ದೇವ ಯಾರಿಗೆ ಸಂಬಂಧಪಡ್ತಾನೆ ಅಂದರೆ ಅದು ಜಹಾಂಗೀರ್ನಿಂದ ಹತ್ಯೆಗೆ ಸಂಬಂಧಪಡುತ್ತೆ. ಗುರು ಹರ್ಷಕಿಶನ್ ಇದು ಆನಂದಪುರ್ ಸಾಹಿಬ್ಗೆ ಸಂಬಂಧಪಡುತ್ತೆ. ಗುರು ಗೋವಿಂದ್ ಸಿಂಗ್ ಇವರು ಸಿಖ್ಖರ 10ನೇ ಹಾಗೂ ಕೊನೆಯ ಗುರು ಆಗಿರ್ತಾರೆ. ಗುರು ತೇಗ್ ಬಹದ್ದೂರ್ ಇವರು ಔರಂಗಜೇಬಿನಿಂದ ಮರಣದಂಡನೆಗೆ ಒಳಗಾಗ್ತಾರೆ. ಇದು ಸರಿಯಾದ ಉತ್ತರ. ಸೊ ಇಲ್ಲಿ ಸರಿಯಾದ ಉತ್ತರ ನೋಡೋದಾದರೆ 3421 ಸಿ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. 375ನೇ ಪ್ರಶ್ನೆ ನೋಡೋಣ. 375ನೇ ಪ್ರಶ್ನೆ ಆಗಿದೆ, ಜಾಟೂರು ಪ್ರತ್ಯೇಕ ರಾಜ್ಯ ಸ್ಥಾಪಿಸಿಕೊಂಡ ಸ್ಥಳ ಯಾವುದು ಅಂತ ಕೇಳ್ತಾರೆ. 375ನೇ ಪ್ರಶ್ನೆ. ಹೌದು, ಆಪ್ಷನ್ಸ್ ಡಿ ಸರಿಯಾದ ಉತ್ತರ ಭರತಪುರ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ 376ನೇ ಪ್ರಶ್ನೆ, ಜಾಟ್ ಬುಡಕಟ್ಟಿನ ಪ್ಲಾಟೋ ಎಂಬ ಪ್ರಸಿದ್ಧ ಪಡೆದವರು ಯಾರು ಅಂತ ಕೇಳ್ತಾರೆ. 376ನೇ ಪ್ರಶ್ನೆ. ಸೊ ಆಪ್ಷನ್ಸ್ ಎ ಗ್ಲೋಕ್ಲಾ, ಆಪ್ಷನ್ಸ್ ಬಿ ಸೂರಜ್ ಮಹಲ್, ಆಪ್ಷನ್ ಸಿ ಬದನ್ ಸಿಂಗ್, ಆಪ್ಷನ್ಸ್ ಡಿ ಚೌರ್ಮನ್. ಸೊ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಸೂರಜ್ ಮಹಲ್ ಸರಿಯಾದ ಉತ್ತರ ಆಗಿರುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ 377ನೇ ಪ್ರಶ್ನೆ, ಇಸ್ಲಾಂ ಧರ್ಮದಲ್ಲಿ ಹುಟ್ಟಿಕೊಂಡ ಸೂಫಿ ಪಂಥದ ಸೂಫಿ ಎಂದರೇನು ಅಂತ ಕೇಳ್ತಾರೆ. ಸೊ ಆಪ್ಷನ್ಸ್ ಎ ಉಣ್ಣೆ ಬಟ್ಟೆ, ಆಪ್ಷನ್ಸ್ ಬಿ ಕಾವ್ಯ, ಆಪ್ಷನ್ ಸಿ ಭಾಷೆ, ಆಪ್ಷನ್ಸ್ ಡಿ ಪ್ರದೇಶ. ಸೊ ಸರಿಯಾದ ಪ್ರಶ್ನೆ ಏನಾಗಿರುತ್ತೆ ಇಲ್ಲಿ, ಸರಿಯಾದ ಉತ್ತರ ಏನಾಗುತ್ತೆ ಉಣ್ಣೆ ಬಟ್ಟೆ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 378ನೇ ಪ್ರಶ್ನೆ ಹೀಗಿದೆ, ಸೂಫಿ ಪಂಥಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳ್ತಾ ಇದ್ದಾರೆ. ಹೌದು, 3421 ಸರಿಯಾದ ಉತ್ತರ. ಕ್ವಾಂಗ್ವಾ ಅನ್ನಕ್ಕೆ ಇದು ಸೂಫಿಗಳ ನೆಲೆಸಿದ ಸ್ಥಳ. ವಾಲಿ ಇದು ಸೂಫಿ ಸಂತರ ಉತ್ತರಾಧಿಕಾರಿಗಳು. ಮುರೀದ್ ಅಂದರೆ ಸೂಫಿ ಶಿಷ್ಯ. ಫಿರ್ ಅಂದರೆ ಸೂಫಿಗರು ಅಂತ ಕರೀತಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ 379ನೇ ಪ್ರಶ್ನೆ, ಸೂಫಿ ಪಂಥದ ವಿವಿಧ ಪಂಗಡಗಳು ಜನಪ್ರಿಯವಾಗಿದ್ದು ಪ್ರದೇಶಗಳಿಗೆ ಸಂಬಂಧಿಸಿದಂತೆ ಸರಿಯಾಗಿರುವ ಹೇಳಿಕೆ ಯಾವುದು ಅಂತ ಕೇಳ್ತಾರೆ. ಆಪ್ಷನ್ಸ್ ಎಲ್ಲ ನೋಡೋಕ್ಕಿಂತ ಮುಂಚೆ ಸರಿಯಾದ ಉತ್ತರ ನೋಡ್ಬಿಡೋಣ ಡೈರೆಕ್ಟಾಗಿ. ಸೊ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಗಿರುತ್ತೆ. ಸೊ ಹೌದು, ಆಪ್ಷನ್ಸ್ ಎ ಕೂಡ ಕರೆಕ್ಟು, ಆಪ್ಷನ್ಸ್ ಬಿ ಕೂಡ ಕರೆಕ್ಟು, ಆಪ್ಷನ್ ಸಿ ಕೂಡ ಕರೆಕ್ಟು. ಸೊ ಸರಿಯಾದ ಉತ್ತರ ಆಪ್ಷನ್ಸ್ ಡಿ
ಇದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 380ನೇ ಪ್ರಶ್ನೆ. 380ನೇ ಪ್ರಶ್ನೆ ಹೀಗಿದೆ: ಖಾಜ್ವಾ ಮೊಹಿದ್ದೀನುದ್ದೀನ್ ಚಿಸ್ತ್ ಇರುವ ಸ್ಥಳ ಯಾವುದಂತ ಕೇಳ್ತಾರೆ. ಅದುವೇ ಆಪ್ಷನ್ ಸಿ ಫತ್ತೇಪುರ ಸಿಕ್ರಿ, ಆಪ್ಷನ್ಸ್ ಬಿ ಅಜ್ಮೀರ್, ಆಪ್ಷನ್ ಸಿ ಆಗ್ರಾ, ಆಪ್ಷನ್ಸ್ ಡಿ ಗಾಲ್ವಿಯರ್ ಅಂತ ಹೇಳ್ತಾರೆ. ಸೊ ಸರಿಯಾದ ಉತ್ತರ ಏನಾಗಿರುತ್ತೆ ಇದಕ್ಕೆ? 380ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಿ ಅಜ್ಮೀರ್ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ನೋಡಿ, ಶಿವಾಜಿಯ ತಾಯಿ ಹೆಸರು ಯಾವುದಂತ ಕೇಳ್ತಾರೆ. ಸೊ ಅದು ಬಿ ಎಲ್ಲರಿಗೂ ಗೊತ್ತೇ ಇದೆ ಇದು. ಸೊ ಆಪ್ಷನ್ ಸಿ ಜೀಜಾಬಾಯಿ. ಸೊ ರೈಟ್. ನೆಕ್ಸ್ಟ್ ಪ್ರಶ್ನೆ, ಶಿವಾಜಿಯ ಗುರು ಯಾರು ಅಂತ ಕೇಳ್ತಾರೆ. ಇವಕ್ಕೆಲ್ಲ ಆಪ್ಷನ್ಸ್ ಓದೋದೇ ಬೇಡ, ಹಂಗೆ ಟಕ್ಕ ಟಿಕ್ ಹಾಕೊಂಡು ಹೋಗ್ತೀರಾ ಎಲ್ಲರೂ. ಸೊ ಆಪ್ಷನ್ಸ್ ನೋಡಿದ್ರೆ ಹೇಳ್ಬಿಡ್ತೀರಲ್ಲ. ಆಪ್ಷನ್ ಸಿ ಸರಿಯಾದ ಉತ್ತರ ದಾಜಾಜಿ ಕೊಂಡದೇವ. ನೆಕ್ಸ್ಟ್ 383ನೇ ಪ್ರಶ್ನೆ, ಶಿವಾಜಿಯ ಆತ್ಮಕಥೆ ಗುರು ಯಾರು ಅಂತ ಕೇಳ್ತಾರೆ. 383ನೇ ಪ್ರಶ್ನೆಗೆ ಹೌದು ಸರಿಯಾದ ಉತ್ತರ ಏನಾಗಿರುತ್ತೆ? ಆಪ್ಷನ್ಸ್ ಡಿ ಸಮರ್ಥ ರಾಮದಾಸ. 384ನೇ ಪ್ರಶ್ನೆ ನೋಡೋಣ. ಶಿವಾಜಿ ತಂದೆ ಶಹಜಾನ್ ಭೋಸ್ಲೆ ಜಹಾಂಗೀರ್ನಾಗಿದ್ದ ರಾಜ್ಯ ಯಾವುದು ಅಂತ ಕೇಳ್ತಾರೆ. ಸೊ ಆಪ್ಷನ್ಸ್ ಬಿ ಬಿಜಾಪುರ. ಆಪ್ಷನ್ ಸಿ ಏನಾಗಿರುತ್ತೆ? ಬಿಜಾಪುರ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ 385ನೇ ಪ್ರಶ್ನೆ, ಬ್ರಿಟಿಷರು ಭಾರತದಲ್ಲಿ ನಡೆಸಿದ ಯುದ್ಧಗಳನ್ನು ಹಾಗೂ ಅದರ ನೇತೃತ್ವ ವಹಿಸಿದವರನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳ್ತಾರೆ. 385ನೇ ಪ್ರಶ್ನೆಗೆ ಆಪ್ಷನ್ಸ್ ನೋಡೋಣ. ಆಪ್ಷನ್ಸ್ ನೋಡೋಕ್ಕಿಂತ ಮುಂಚೆ ಸರಿಯಾದ ಉತ್ತರ ಹೊಂದಿಸಿ ಬರೆಯಿದ್ದು 3, 4, 2, 1. ಸೊ ನೋಡಿ, ಪ್ಲಾಸಿ ಕದನ ನಡೆದಿದ್ದು ರಾಬರ್ಟ್ ಕ್ಲೈವ್ನ ಬ್ರಿಟಿಷರ್ ಈ ಕಾಲದಲ್ಲಿ. ಬಕ್ಸರ್ ಕದನ ಹೆಕ್ಟರ್ ಮನ್ರೋ, ವಾಂಡಿ ವಾಶ್ ಕದನ ಐರ್ಕೋಟ್, ಎರಡನೇ ಆಂಗ್ಲೋ ಸಿಖ್ ಇದು ಜನರಲ್ ನೇಪಿಯರ್. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರುತ್ತೆ. ಸೊ ನೆಕ್ಸ್ಟ್ 386ನೇ ಪ್ರಶ್ನೆ ನೋಡೋಣ. 386ನೇ ಪ್ರಶ್ನೆಗಿದೆ: ಪ್ಲಾಸಿ ಕದನ ನಂತರ ಬಂಗಾಳದ ನವಾಬನಾದವನು ಯಾರು ಅಂತ ಕೇಳ್ತಾರೆ. ಹೌದು ಸರಿಯಾದ ಉತ್ತರ ಏನಾಗಿರುತ್ತೆ? 386ನೇ ಪ್ರಶ್ನೆಗೇನಿದೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರುತ್ತೆ. ಮೀರ್ ಜಾಫರ್. 386ನೇದು ಮೀರ್ ಜಾಫರ್ ಸರಿಯಾದ ಉತ್ತರ. ಸೊ ನೆಕ್ಸ್ಟು 387ನೇ ಪ್ರಶ್ನೆ ನೋಡೋಣ. 387ನೇ ಪ್ರಶ್ನೆ ಹೀಗಿದೆ: ಈ ಕೆಳಗಿನ ಒಪ್ಪಂದಗಳನ್ನು ಹಾಗೂ ಅದಕ್ಕೆ ಸಂಬಂಧಿಸಿದ ಘಟನೆಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳ್ತಾರೆ. ಸೊ ಇದು ಕೂಡ 3, 4, 2, 1 ಸರಿಯಾದ ಉತ್ತರ ಆಗಿರುತ್ತೆ. ಸೊ ನೆಕ್ಸ್ಟು 382ನೇ ಪ್ರಶ್ನೆ ಹೋಗೋಣ. 382ನೇ ಪ್ರಶ್ನೆ ಹೀಗಿದೆ: 382ನೇ ಪ್ರಶ್ನೆ, 1146 ಬ್ರಿಟಿಷ್ ಬಂದಿಗಳನ್ನು ಚಿಕ್ಕೋಣೆಯಲ್ಲಿ ಬಂಧಿಸಿ ಅವರಲ್ಲಿ 23 ಜನರನ್ನು ಬದುಕುಳಿದ ಕಪ್ಪು ಕೋಣೆ ದುರಂತಕ್ಕೆ ಬ್ಲ್ಯಾಕ್ ಹೋಲ್ ಟ್ರಾಜಿಡಿ ಕಾರಣನಾದವನು ಯಾರು ಅಂತ ಕೇಳ್ತಾರೆ. ಸೊ ಡೈರೆಕ್ಟಾಗಿ ಆನ್ಸರ್ ನೋಡೋದಾದರೆ 382 ಹೌದು ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಸಿರಾಜ್ ಉದ್ ದೌಲ್ನ ಕಾರಣನಾಗಿರ್ತಾನೆ. ಸೊ ನೆಕ್ಸ್ಟ್ ಪ್ರಶ್ನೆ 389ನೇ ಪ್ರಶ್ನೆ, ಪೋರ್ಚುಗೀಸರ ಭಾರತದಲ್ಲಿನ ಮೊದಲ ಗವರ್ನರ್ ಯಾರು ಅಂತ ಕೇಳ್ತಾರೆ. ಸೊ ಆಪ್ಷನ್ಸ್ ಎ ಕರೆಕ್ಟಾದ ಉತ್ತರ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ. 390ನೇ ಪ್ರಶ್ನೆ ಹೀಗಿದೆ: ವಸಾಹತು ನೆಲೆಗಳನ್ನು ಹಾಗೂ ಸ್ಥಾಪಿಸಿದವರನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳ್ತಾರೆ. ಸರಿಯಾದ ಉತ್ತರ 3, 4, 2, 1 ಸೂರತ್ ಬ್ರಿಟಿಷರಿಗೆ ಸಂಬಂಧ ಸ್ಥಾಪಿಸುತ್ತಾನೆ. ದಿಯು ಇದನ್ನು ಪೋರ್ಚುಗೀಸರು ಸ್ಥಾಪನೆ ಮಾಡ್ತಾರೆ. ಪುಲಿಕಟ್ ಇದು ಡಚ್ಚರು ಸ್ಥಾಪನೆ ಮಾಡ್ತಾರೆ. ಚಂದ್ರನಗರ ಫ್ರೆಂಚರು ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇದಕ್ಕೆ ಆಪ್ಷನ್ ಸರಿಯಾದ ಉತ್ತರ ನೋಡೋದಾದರೆ ಸಿ ಇದಕ್ಕೆ ಸರಿಯಾದ ಉತ್ತರ. 391ನೇ ಪ್ರಶ್ನೆ, ಈ ಕೆಳಗಿನ ಮೊಘಲ್ ದೊರೆಗಳಲ್ಲಿ ಅತಿ ಹೆಚ್ಚಿನ ಅವಧಿಯ ಆಳ್ವಿಕೆ ನಡೆಸಿದವರು ಯಾರು ಅಂತ ಕೇಳ್ತಾರೆ. ಸೊ ನಡೆಸಿದವ್ರು ಯಾರು ಅಂದರೆ ಸೊ ಡೈರೆಕ್ಟಾಗಿ ಆನ್ಸರ್ ಹೇಳೋದಾದರೆ 391ಕ್ಕೆ ಆಪ್ಷನ್ಸ್ ಒಂದ್ಸತಿ ಹೋಗ್ಬಿಡೋಣ. ಆಪ್ಷನ್ಸ್ ಎ ಫರಕ್ ಸಿಆರ್, ಆಪ್ಷನ್ಸ್ ಬಿ ಜಹಾಂಗೀರ್ ಶಾ, ಆಪ್ಷನ್ ಸಿ ಬಹದ್ದೂರ್ ಶಾ, ಆಪ್ಷನ್ಸ್ ಡಿ ಮೊಹಮ್ಮದ್ ಶಾ. ಹೌದು ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಮೊಹಮ್ಮದ್ ಶಾ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. 392ನೇ ಪ್ರಶ್ನೆ, ಶಿವಾಜಿಯ ವಂಶಸ್ಥರ ನಂತರ ಆಳ್ವಿಕೆ ನಡೆಸಿದ ಮರಾಠರು ಯಾರು ಅಂತ ಕೇಳ್ತಾರೆ. ಸೊ ಇವಕ್ಕೆಲ್ಲ ಆಪ್ಷನ್ಸೇ ಬೇಡ, ಯಾಕಂದರೆ ಇದು ಅಷ್ಟೆಲ್ಲ ನಮ್ಗೆ ಗೊತ್ತಾಗಿದೆ ಇದ್ರ ಬಗ್ಗೆ. ಸೊ ಆಪ್ಷನ್ಸ್ ಬಿ ಇದಕ್ಕೆ ಸರಿಯಾದ ಉತ್ತರ, ಅದುವೇ ಪೇಶ್ವೆ. ಸೊ ನೆಕ್ಸ್ಟ್ ಪ್ರಶ್ನೆ 397ನೇ ಪ್ರಶ್ನೆ ಹೀಗಿದೆ. 393ನೇ ಪ್ರಶ್ನೆ, ಈ ಕೆಳಗಿನವರು ಹಾಗೂ ಅವರ ಭಾರತದಲ್ಲಿ ಸ್ಥಾಪಿಸಿದ ಮೊದಲ ಮಳಿಗೆಗಳು ಅಥವಾ ಫ್ಯಾಕ್ಟ್ರಿಗಳನ್ನು ಹೊಂದಿಸಿ ಬರೆಯಿರಿ. 3, 4, 2, 1 ಸೊ ಡಚ್ಚರು ಮೊದಲು ಫ್ಯಾಕ್ಟ್ರಿ ಮಾಡಿದ್ದು ಟ್ರಂಕ್ವಾಗ್ಬಾರ್ ಅಂತ, ಡ್ಯಾನಿಷ್ ಕ್ಷಮಿಸಿ ಸೊ ಫಸ್ಟು ಡಚ್ಚರು ಮಾಡಿದ್ದು ಮಚಿಲಿಪಟ್ಟಣ, ಡ್ಯಾನಿಷ್ ಮಾಡಿದ್ದು ಟ್ರಂಕ್ವಾರ್, ಹಾಗೆ ಪೋರ್ಚುಗೀಸರು ಮಾಡಿದ್ದು ಕೋಚಿನ್, ಫ್ರೆಂಚರು ಮಾಡಿದ್ದು ಸೂರತ್. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರುತ್ತೆ. 394ನೇ ಪ್ರಶ್ನೆ ಹೀಗಿದೆ: ವಾಸ್ಕೋಡಿ ಗಾಮನ ಸ್ವಾಗತಿಸಿದ ದೊರೆ ಜಾಮೂರಿನ ಆಳ್ವಿಕೆ ನಡೆಸುತ್ತಿದ್ದ ರಾಜ್ಯ ಯಾವುದು ಅಂತ ಕೇಳ್ತಾರೆ. ನೋಡಿ ರಾಜ್ಯ ಕೇಳಿದ್ದಾರೆ. 394ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕಲ್ಲಿಕೋಟೆ ಸರಿಯಾದ ಉತ್ತರ. ಸಿ ಆಪ್ಷನ್ ಸರಿಯಾದ ಉತ್ತರ. 395ನೇ ಪ್ರಶ್ನೆ, ಭಾರತದಲ್ಲಿನ ಪೋರ್ಚುಗೀಸರ ಆಡಳಿತದ ಮೊದಲು ಸ್ಥಾಪಿಸಿದವನು ಯಾರು ಅಂತ ಕೇಳ್ತಾರೆ. ಅದುವೇ ಆಪ್ಷನ್ ಸಿ ವಾಸ್ಕೋಡಿ ಗಾಮ, ಆಪ್ಷನ್ಸ್ ಬಿ ಫ್ರಾನ್ಸಿಸ್ಕೋ ಅಲ್ಮೇಡಾ, ಆಪ್ಷನ್ ಸಿ ಬರ್ತೊಲೊಮಿಯೋ ಡಯಾಸ್, ಆಪ್ಷನ್ಸ್ ಡಿ ಅಲ್ಫಾನೋ ಡಿ ಅಲ್ಬುಕಾರ್ಕ್. ರೈಟ್. ಸೊ ಸರಿಯಾದ ಉತ್ತರ ಏನಾಗಿರುತ್ತೆ? ಆಪ್ಷನ್ಸ್ ಡಿ
ಅಲ್ಫಾನೋ ಡಿ ಅಲ್ಬುರ್ಗ್ ಸರಿಯಾದ ಉತ್ತರ. 396ನೇ ಪ್ರಶ್ನೆ ನೋಡೋಣ. 396ನೇ ಪ್ರಶ್ನೆ ಹೀಗಿದೆ: ಪೋರ್ಚುಗೀಸರು ಗೋವಾವನ್ನು ಬಿಜಾಪುರದ ಸುಲ್ತಾನರಿಂದ ವಶಪಡಿಸಿಕೊಂಡ ವರ್ಷ ಯಾವುದಂತ ಕೇಳ್ತಾರೆ. ಸೊ ಸರಿಯಾದ ಉತ್ತರ ಏನಾಗಿರುತ್ತೆ? 396ನೇ ಪ್ರಶ್ನೆಗೆ ಸರಿಯಾದ ಉತ್ತರ 1510 ಇದು ಸರಿಯಾದ ಉತ್ತರ. ಆಪ್ಷನ್ಸ್ ಬಿ ಸರಿಯಾದ ಉತ್ತರ. 397ನೇ ಪ್ರಶ್ನೆ ಹೀಗಿದೆ: ಭಾರತಕ್ಕೆ ಸಮುದ್ರ ಮಾರ್ಗದಲ್ಲಿ ಆಗಮಿಸಿದ ಮೊದಲ ಯುರೋಪಿಯನ್ನರು ಯಾರಂತ ಕೇಳ್ತಾರೆ. ಸೊ ಆಪ್ಷನ್ಸ್ ಎ ಪೋರ್ಚುಗೀಸರು, ಆಪ್ಷನ್ಸ್ ಬಿ ಇಂಗ್ಲೀಷರು, ಆಪ್ಷನ್ ಸಿ ಫ್ರೆಂಚರು, ಆಪ್ಷನ್ ಸಿ ಡಚ್ಚರು. ಸೊ ಸರಿಯಾದ ಉತ್ತರ ಏನಾಗಿರ್ಬೋದು 397ನೇ ಪ್ರಶ್ನೆಗೆ? ಆಪ್ಷನ್ಸ್ ಎ ಪೋರ್ಚುಗೀಸರು ಸರಿಯಾದ ಉತ್ತರ ಆಗಿರುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. 398ನೇ ಪ್ರಶ್ನೆ: ಯುರೋಪಿಯನ್ನರು ಭಾರತಕ್ಕೆ ಆಗಮಿಸಿದ ಸರಿಯಾದ ಕಾಲಕ್ರಮವನ್ನು ಬರೆಯಿರಿ ಅಂತ ಹೇಳ್ತಾರೆ. ಹೌದು, ಆಪ್ಷನ್ ಸಿ ಸರಿಯಾದ ಉತ್ತರ. ಡಚ್ಚರು ಆದ ಬ್ರಿಟಿಷರು ಬರ್ತಾರೆ, ಬ್ರಿಟಿಷರು ಡ್ಯಾನಿಷರು, ಡ್ಯಾನಿಷರು ಫ್ರೆಂಚರು ಬರ್ತಾರೆ. ಸೊ ಸರಿಯಾದ ಉತ್ತರ ಇದಾಗಿರುತ್ತೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಸೊ 399ನೇ ಪ್ರಶ್ನೆ ಹೋಗೋಕ್ಕಿಂತ ಮುಂಚೆ ಎಲ್ಲರಿಗೂ ಕೇಳ್ಕೊಳ್ಳೋದಂದರೆ, ಈ ವಿಡಿಯೋನ ಇಲ್ಲಿ ತನಕ ನೋಡಿದರೆ ತುಂಬ ಧನ್ಯವಾದಗಳು. ಹಾಗೆ ಈ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಏನಾದರೂ ಸಜೆಷನ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಫಾಸ್ಟ್ ಮಾಡಬೇಕಾ, ಸ್ಲೋ ಮಾಡಬೇಕಾ, ಇನ್ನು ಯಾವ್ಯಾವ ಬುಕ್ಸ್ನ ನಾನು MCQsನ ಹೇಳಬೇಕು, ನಿಮಗೆ ಯಾವ್ಯಾವ ಬುಕ್ಸ್ ಬೇಕು, ನಿಮಗೆ ಯಾವ್ಯಾವ ಬುಕ್ಸ್ ನಿಮಗೆ ಆಫರ್ ಮಾಡೋಕ್ಕಾಗಲ್ಲ ಅಂದರೆ ತೊಗೊಳಕ್ಕಾಗಲ್ಲ, ಅವನ್ನೆಲ್ಲ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾವು ಆ ಬುಕ್ಸ್ನ ತಂದು ಅದನ್ನು ಸ್ಕ್ಯಾನ್ ಮಾಡಿ ನಿಮಗೆ ಪ್ರತಿಯೊಂದು ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ಜಸ್ಟ್ ನೀವು ವಿಡಿಯೋ ನೋಡಿದ್ರೆ ಸಾಕು, ಆ ಪೂರ್ತಿ ಬುಕ್ನ ನಾವು ಓದಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀವಿ. ಅದನ್ನು ಕೂಡ ಸಜೆಷನ್ಸ್ ಇದ್ದರೆ ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋನ ಎಲ್ಲರಿಗೂ ನಿಮ್ಮ ಗೆಳೆಯರಿಗೆಲ್ಲ ಫ್ರೆಂಡ್ಸ್ಗೆಲ್ಲ ದಯವಿಟ್ಟು ಶೇರ್ ಮಾಡಿ. ಇದರಲ್ಲಿ ಪ್ಲೇಲಿಸ್ಟ್ ಕ್ರಿಯೇಟ್ ಆಗಿರುತ್ತೆ. ನೀವು ಇಲ್ಲಿ ಬಂದು ಇಲ್ಲಿ ರಿವಿಷನ್ ಮಾಡಬೇಕು. ಈ ವಿಡಿಯೋನ ನೋಡಿ ನೀವು ರಿವಿಷನ್ ಮಾಡಬೇಕು, ಅದು ಕೂಡ ಹೇಳ್ತೀನಿ. ಸೊ ಈ MCQs ಮುಗಿಸಿದ್ರೆ ಭಾರತ ಇತಿಹಾಸ ಎಂಟೈರ್ ಸಿಲೆಬಸ್ ಮುಗಿಸ್ದಂಗೆ. ಸೊ ಅದಂತೂ ಗಮನದಲ್ಲಿರಲಿ. ಸೊ ಈ ಲಿಂಕ್ನ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ತಿಳಿಸಿ. ಮತ್ತು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ನಮಗೆ. ದಯವಿಟ್ಟು ಇದನ್ನು ನೀವು ಮಾಡಬೇಕು. ಸೊ ತಡ ಮಾಡಿದೆ. ಸೊ ಇದಂತೂ ನೀವು ನಿಮ್ಮ ಕಡೆಯಿಂದ ಇದೆ, ದಯವಿಟ್ಟು ಇದನ್ನು ನಮಗೋಸ್ಕರ ಮಾಡಿ. ಸೊ ನೆಕ್ಸ್ಟ್ ಪ್ರಶ್ನೆ ಅದುವೇ 399ನೇ ಪ್ರಶ್ನೆ: ದಕ್ಷಿಣ ಆಫ್ರಿಕಾದ ಕೇಪ್ ಆಫ್ ಗುಡ್ ಹೋಪ್ ಭೂಶಿರಕ್ಕೆ ಬಿಂದು ಬಿರುಗಾಳಿಯಿಂದ ಭಾರತವನ್ನು ತಲುಪಿದ ಪೋರ್ಚುಗೀಸ್ ಹಿಂದಿರುಗಿದವನು ಯಾರು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ಕ್ಯಾಪ್ಟನ್ ಕುಕ್, ಆಪ್ಷನ್ಸ್ ಬಿ ಕೊಲಂಬಸ್, ಆಪ್ಷನ್ ಸಿ ವಾಸ್ಕೋ ಡಿ ಗಾಮಾ, ಆಪ್ಷನ್ಸ್ ಡಿ ಬರ್ತೋಲೋಮಿಯೋ ಡಯಾಸ್. ಸೊ ಸರಿಯಾದ ಉತ್ತರ ಏನಾಗಿರುತ್ತೆ? 399ಗೆ ಸರಿಯಾದ ಉತ್ತರ ಹೌದು, ಆಪ್ಷನ್ಸ್ ಡಿ ಸರಿಯಾದ ಉತ್ತರ. ಅದುವೇ ಬರ್ತೋಲೋಮಿಯೋ ಡಯಾಸ್. ಸೊ 400ನೇ ಪ್ರಶ್ನೆ ಅದುವೇ ಏನಿದೆ: ಪೋರ್ಚುಗೀಸ್ನ ವಾಸ್ಕೋ ಡಿ ಗಾಮಾ ಕೇಪ್ ಆಫ್ ಗುಡ್ ಆಫ್ ಹೋಪ್ ಭೂಶಿರದ ಮುಖಾಂತರ ಕಲ್ಲಿಕೋಟೆಯನ್ನು ತಲುಪಿದ ವರ್ಷ ಯಾವ್ದಂತ ಕೇಳ್ತಾರೆ. ಸೊ ಈ ಆನ್ಸರ್ ಕೂಡ ಯಾರಾದರೂ ಕಮೆಂಟ್ ಮಾಡ್ತೀರಾ ಅಂದರೆ ದಯವಿಟ್ಟು ಕಮೆಂಟ್ಗೆ ಬಿಡ್ತೀನಿ. ಈ ಆನ್ಸರ್ ಕೂಡ ಇದು ಆನ್ಸರ್ ಯಾವುದು ಅಂತ ನೀವು ನೀಟಾಗಿ ಇದ್ರ ಬಗ್ಗೆ ತಿಳ್ಕೊಂಡು, ಈ ಪ್ರಶ್ನೆ ಬಗ್ಗೆ ತಿಳ್ಕೊಂಡು ನೀವು ಈ ಯೂಟ್ಯೂಬ್ ಚಾನಲ್ ಕೆಳಗಡೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಶುಭ ದಿನ.